ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರತಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅಯೋಧ ಧೌಮ್ಯರ ಹತ್ತಿರ ಇದ್ದ 3 ಜನ ಶಿಷ್ಯರ ಕಥೆಯನ್ನು ಹೇಳಿ ಅದರಲ್ಲಿ ಕೊನೆಯ ಶಿಷ್ಯನಾದ ಬೈದ ತನ್ನ ಗುರುಕುಲದಲ್ಲಿಯೂ ಕೂಡ ಶಿಕ್ಷಣವನ್ನು ಮುಂದುವರಿಸುವ ಅನುಜ್ಞೆಯನ್ನು ಪಡೆದು ಶಿಕ್ಷಣವನ್ನು ಕೊಡುವಾಗ ಅವನಲ್ಲಿ ಅಧ್ಯಯನ ಮಾಡಿದಂತಹ ಉದಂಕ ಗುರುಗಳ ಹತ್ರ ಬಂದು ನಾನೂ ಕೂಡ ನಿಮಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳಿದಾಗ ಅದರ ಅಗತ್ಯ ಇಲ್ಲಪ್ಪ, ನೀವು ಚೆನ್ನಾಗಿ ವಿದ್ಯೆ ಕಲಿತಿದ್ದೀರಿ ಅನ್ನುವುದೇ ದೊಡ್ಡ ಗುರುದಕ್ಷಿಣೆ. ಅದರ ಜೊತೆಗಾಗಿ ನೀನು ಗುರುವಿನ ಪ್ರತಿನಿಧಿಯಾಗಿ ನಡೆಸಿದ ಕರ್ತವ್ಯವೂ ಕೂಡ ಸುಸೂತ್ರವಾಗಿ ಅದನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದೀಯ, ಆದ್ದರಿಂದಾಗಿ ನನಗೆ ಮತ್ತೆ ಪ್ರತ್ಯೇಕ ಗುರುದಕ್ಷಿಣೆ ಅಗತ್ಯ ಇಲ್ಲ ಅಂತ ಹೇಳಿದರೂ ಮತ್ತೆ ಒತ್ತಾಯ ಮಾಡಿ ಕೇಳಿದ್ದಕ್ಕೆ ನನ್ನ ಅಂದರೆ ಗುರುಪತ್ನಿಯಾಗಿ ನಿನಗೆ ತಾಯಿ ಸ್ಥಾನದಲ್ಲಿ ಇರುವವಳಿಗೆ ಏನು ಬೇಕು ಅಂತ ಕೇಳು, ಅವಳು ಏನು ಕೇಳ್ತಾಳೋ ಅದೇ ನನಗೂ ಕೂಡ ಗುರುದಕ್ಷಿಣೆ ಅಂತ ಲೆಕ್ಕ ಅಂತ ಇಷ್ಟು ಹೇಳಿದಾಗ ಆಕೆ ಈ ಶಿಷ್ಯ ಬಂದು ಕೇಳಿದಾಗ ಅವಳು ಹೇಳ್ತಾಳೆ, ಪೌಷ್ಯ ಎನ್ನುವ ರಾಜನ ಹೆಂಡತಿಯ ಕಿವಿಯಲ್ಲಿರುವ ಕುಂಡಲವನ್ನು ನಾನು ಇನ್ನು 4 ದಿವಸದಲ್ಲಿ ಒಂದು ವ್ರತವನ್ನು ಉದ್ಯಾಪನೆ ಮಾಡಿ ಋತ್ವಿಜರಿಗೆ ಅನ್ನದಾನವನ್ನು ಮಾಡುವ ಸಂದರ್ಭದಲ್ಲಿ ಈ ಕುಂಡಲವನ್ನು ಧರಿಸಿಯೇ ನಾನು ಅನ್ನದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅದಕ್ಕೆ ನೀನು ಆ ಕುಂಡಲವನ್ನು ತಂದು ಕೊಡಬೇಕು ಅಂತ ಹೀಗೆ ಗುರುಗಳ ಹೆಂಡತಿಯ ಅನುಜ್ಞೆಯನ್ನು ಪಡೆದು ಗುರುಗಳಿಗೂ ವಂದಿಸಿ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಡುವಾಗ ದಾರಿಯಲ್ಲಿ ಸತೇನೈವ ಮುಕ್ತಃ ಪ್ರವಿಶ್ಯಾಂತಃಪುರಂ, ಅಲ್ಲಿ ದಾರಿಯಲ್ಲಿ ಹೋಗಿದ್ದಾನೆ. ಹೋಗುವಾಗ ಮಧ್ಯದಲ್ಲಿ ಒಂದು ದೊಡ್ಡದಾದ ಎತ್ತು ಕಾಣಿಸಿದೆ. ಎತ್ತಿನ ಮೇಲೆ ಒಬ್ಬ ದೈವಿ ಪುರುಷನ ಹಾಗೆ ಇರುವ ಅತ್ಯಂತ ಸುಂದರನಾದ ವ್ಯಕ್ತಿ ಕಂಡಿದ್ದಾನೆ. ಇವನಿಗೆ ದಾರಿಯ ಮಧ್ಯದಲ್ಲಿ ನಿಂತಿದ್ದಾದ್ರಿಂದಾಗಿ ಅವನ ತೇಜಸ್ಸನ್ನು ಕಂಡು ವಂದಿಸಿ ನಮಸ್ಕರಿಸಿದ. ಅವನು ಹೇಳಿದ, ನೀನು ಹೋಗುವ ಮುನ್ನ ಇದರ ಗೋಮಯ ಗೋಮೂತ್ರವನ್ನು ಸ್ವೀಕರಿಸಿ ಹೋಗು ಅಂತ. ಅದಕ್ಕೆ ಇಲ್ಲ, ಯಾಕೆ ಸ್ವೀಕರಿಸಬೇಕು ನಾನು ಅಂತ ಕೇಳಿದ. ನಿನ್ನ ಗುರುಗಳು ಕೂಡ ಹೀಗೆ ಹೋಗುವಾಗ ಅಂಥ ಒಂದು ಪ್ರಸಂಗದಲ್ಲಿ ಗೋಮಯವನ್ನು ಸ್ವೀಕರಿಸಿ ಹೋಗಿದ್ದಾರೆ, ಅದರಿಂದಾಗಿ ನೀನು ಕೂಡ ಅದನ್ನು ಮಾಡಬೇಕು. ಹೌದಾ, ಹಾಗಿದ್ರೆ ಸರಿ, ಗುರುಗಳು ಮಾಡಿದ್ದಾರೆ ಅಂತಂದಮೇಲೆ ನಾನು ಕೂಡ ಅದನ್ನು ಸ್ವೀಕರಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ತಮ್ ಆಹ ಪುರುಷಃ ಭೂಯಃ ಭಕ್ಷಯಸ್ವ ಉದಂಕ ಮಾ ವಿಚಾರಯ, ಇದರಲ್ಲಿ ಯೋಚನೆ ಮಾಡಬೇಕಾದ್ದಿಲ್ಲ ಅಂತ ಅವನು ಅಷ್ಟು ಒತ್ತಿ ಹೇಳಿದ ಮೇಲೆ ಅದನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗಿದ್ದಾನೆ. ಹೋಗಿ ಅರ್ಥೀಭವಂತಂ ಉಪಗತೋಸ್ಮಿ, ಪೌಷ್ಯ ರಾಜನ ಹತ್ರ ಹೋಗಿದ್ದಾನೆ. ಹೋಗಿ ತನ್ನ ಗುರುಪತ್ನಿ ಕೇಳಿದ ಕೇಳಿಕೆಯನ್ನು ಯಥಾಪ್ರಕಾರ ಅವನ ಮುಂದೆ ಬಿತ್ತರಿಸಿದ. ತಂ ಉವಾಚ ಗುರುವರ್ಥಂ ಕುಂಡಲಯೋ ಅರ್ಥೇನ ಅಭ್ಯಾಗತೋಸ್ಮಿ,
ಯೇ ವೈ ತೇ ಕ್ಷತ್ರಿಯೇಯ ಪಿನದ್ಧೆ ಕುಂಡಲೆ ತೇ ಭವಾನ್ ದಾತುಮರ್ಹತಿ. ಅಂತಹ ಸುಂದರವಾದ ಆ ಕುಂಡಲಕ್ಕೆ ಒಂದು ವಿಶೇಷವಾದ ಗೌರವ ಇದೆ. ಅದರಿಂದಾಗಿ ಅದನ್ನು ನಮ್ಮ ಗುರುಪತ್ನಿ ಕೇಳಿದ್ದಾಳೆ, ತಾಯಿ ಕೇಳಿದ್ದಾಳೆ ಎನ್ನುವ ಕಾರಣಕ್ಕೆ ನಿನ್ನಿಂದ ಅದನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದೇನೆ. ಅವನು ಹೇಳ್ತಾನೆ, ನಾನು ಕೇಳಬೇಕಾಗಿಲ್ಲ, ನೀನೇ ಹೋಗಿ ಕೇಳ್ಬೋದು. ಎಲ್ಲಿದ್ದಾರೆ? ಅಂತಃಪುರದಲ್ಲಿದ್ದಾರೆ. ಸತೇನೈವ ಮುಕ್ತಃ ಪ್ರವಿಶ್ಯ ಅಂತಃಪುರಂ ಕ್ಷತ್ರಿಯಾಂ ನ ಪಶ್ಯತ್. ಆದರೆ ಇವನೊಳಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಇವನಿಗೆ ಅಚ್ಚರಿಯಾಯಿತು. ಮತ್ತೆ ರಾಜನ ಹತ್ರ ವಾಪಸ್ ಬಂದ. ಸುಳ್ಳು ಹೇಳ್ತಾ ಇದ್ದೀನಿ ನೀನು, ಒಬ್ಬನನ್ನು ಬಂದು ಏನಾದರೂ ಕೇಳಿದಾಗ ಇಲ್ಲ ಅಂತ ಹೇಳೋದರ ಬದಲು ಕೆಲವೊಂದು ಸರ್ತಿ ಹೀಗೆಲ್ಲ ಆಟ ಆಡಿಸ್ತಾರೆ. ಮತ್ತೆ ಬನ್ನಿ ಇನ್ನೊಂದು ಸಲ ನೋಡೋಣ, ಈಗ ಯಾಕೋ ಅಷ್ಟು ಸಮಯ ಸರಿ ಇಲ್ಲ ಅನಿಸುತ್ತೆ, ಅಥವಾ ಅಲ್ಲಿಗೆ ಹೋಗಿ ಅವರು ಇರ್ತಾರೆ, ಅವ್ರು ಇನ್ನೊಂದು ಕಡೆ ಕಳಿಸ್ತಾರೆ, ಅವ್ರು ಮತ್ತೊಂದು ಕಡೆ ಕಳಿಸ್ತಾರೆ. ಹೀಗೆ ಕೊಡುವುದಿಲ್ಲ ಅನ್ನೋದನ್ನು ನೇರವಾಗಿ ಹೇಳುವುದರ ಬದಲು ಹೀಗೆಲ್ಲ ಆಟ ಆಡಿಸುವುದರಲ್ಲಿ ಅರ್ಥ ಇಲ್ಲ ಅಂತ ಮಾತಾಡುವಾಗ ಅವನು ಹೇಳ್ತಾನೆ, ತಕ್ಷಣ ಏನೋ ತೀರ್ಮಾನ ತಗೊಳ್ಬೇಡ, ಮೊದಲು ನಿನ್ನ ಬಗ್ಗೆ ಒಮ್ಮೆ ಯೋಚನೆ ಮಾಡು. ನಿನಗೆ ನಿಜವಾಗಿಯೂ ಅವಕ್ಕೆ ಕಂಡಿಲ್ಲ ಅಂತಂದರೆ ನಿನ್ನಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಹೋದ ತಕ್ಷಣ ನಿನಗೆ ಕಾಣಿಸ್ಲಿಲ್ಲ ಅಂದರೆ ನಾನು ನಮ್ಮ ಎಲ್ಲ ಅರಮನೆಯ ಒಳಗೆ ಇರುವಂತಹ ಪರಿಚಾರಕರು ಆಕೆಯನ್ನು ನೋಡಿ ಸೇವೆ ಮಾಡಿ ಬಂದವರು ಇಲ್ಲೆಲ್ಲರೂ ಇದ್ದಾರೆ, ಇಲ್ಲ ಅಂತ ಸುಳ್ಳು ಸುಳ್ಳು ಹೇಳಲಿಕ್ಕೆ ಏನೂ ಅಗತ್ಯ ಇಲ್ಲ. ನಿನ್ನ ಬಗ್ಗೆ ಒಮ್ಮೆ ವಿಚಾರ ಮಾಡು. ನೀನೇನಾದರೂ ತಪ್ಪು ಮಾಡಿದ್ದಿ ಅಂತಾದರೆ ಆವಾಗ ಅವಳು ನಿನಗೆ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಹಾಪತಿವ್ರತೆಯಾದ ಆಕೆಯ ದರ್ಶನ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಶುದ್ಧತೆ ಬೇಕು. ಅವನು ಯೋಚನೆ ಮಾಡ್ತಾನೆ, ಹೌದಲ್ವಾ? ಸ್ವಲ್ಪ ಹೊತ್ತು ಕೂತ ಯೋಚನೆ ಮಾಡಿದ. ಅಥ ಉತ್ತಂಕಃ ತಂ ತಥಾ ಇತ್ಯುಕ್ತ ಪ್ರಾಂಗುಖ ಉಪವಿಶ್ಯ. ಯೋಚನೆ ಮಾಡಿದ. ದಾರಿಯಲ್ಲಿ ಬರುವಾಗ ಗೋಮಯ ಗೋಮೂತ್ರವನ್ನು ಸ್ವೀಕರಿಸಿದ ಮೇಲೆ ಆಚಮನೆಯನ್ನು ಮಾಡಿರಲಿಲ್ಲ. ನಾನು ಈ ಕರ್ತವ್ಯ ಆಚಮನೆ ಮಾಡುವುದರ ಉದ್ದೇಶ ಏನು ಅಂತಂದರೆ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಮತ್ತೆ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವ ಎಚ್ಚರಿಕೆಯನ್ನು ತಂದುಕೊಳ್ಳುವುದು. ಇಷ್ಟೇ ಹೇಳುವಾಗ ಕಥೆ ಆಚಮನೆ ಮಾಡಿದ ಅಂತ ಹೇಳ್ಬೋದಿತ್ತು. ಕಥೆ ಎಷ್ಟು ಚೆನ್ನಾಗಿ ಒಂದು ಡೀಟೇಲ್ಸನ್ನು ಕೊಡುತ್ತೆ ಅಂದರೆ, ಅವನು ಉಪವಿಶ್ಯ ಪ್ರಾಮುಖನಾಗಿ ಪೂರ್ವಕ್ಕೆ ದಿಕ್ಕು ಮಾಡಿ ಸುಪ್ರಕ್ಷಾಲಿತ ಪಾದವದನಃ, ಪಾಣಿ ಪಾದ ವದನ, ಮುಖವನ್ನು ಕಾಲನ್ನು ಕೈಯನ್ನು ಚೆನ್ನಾಗಿ ತೊಳೆದುಕೊಂಡು ನಿಶ್ಶಬ್ದಂ, ಸದ್ದು ಮಾಡದೆ. ಯಾವಾಗಲೂ ತೀರ್ಥವನ್ನು ಸ್ವೀಕರಿಸುವಾಗ ಅಥವಾ ಆಚಮನೆ ಮಾಡುವಾಗ ಸದ್ದು ಬರಬಾರದು. ಪಾಯಸ ಸಶಬ್ದಂ ಪಿಬೇತ್, ಪಾಯಸ ತಿನ್ನುವಾಗ ಚೆನ್ನಾಗಿ ಸುರಿದು ತಿನ್ನಬೇಕು. ಅದೊಂದು ಆಸ್ವಾದನೆ ಮಾಡುವ ಕ್ರಮ. ಯಾಕೆಂದರೆ ತಿನ್ನುವ ಪದಾರ್ಥವನ್ನು ನಾವು ನಾಲಿಗೆಯಲ್ಲಿ ಕಚ್ಚಿ ಆಸ್ವಾದನೆ ಮಾಡಿ, ಇವತ್ತು ನಾವು ನಿಜವಾಗಿ ಊಟ ಮಾಡುವುದಲ್ಲ, ಹೊಟ್ಟೆ ತುಂಬಿಸುವುದು. ಹೊಟ್ಟೆ ತುಂಬಿಸುವುದು ಅಂದರೆ ಹೊಟ್ಟೆಗೆ ತಳ್ಳುವುದಷ್ಟೇ. ನಾಲಿಗೆಗೆ ಅದರ ರುಚಿ ನೋಡಿ ಅದರ ಆಸ್ವಾದ ಮಾಡಿ, ಇಂತಹ ರುಚಿಕಟ್ಟಾದ ಪದಾರ್ಥವನ್ನು ಭಗವಂತ ನನಗೆ ಒದಗಿಸಿದ್ದಾನೆ ಅನ್ನೋ ಕೃತಜ್ಞತೆ ಕೊಡುವಷ್ಟು ತಾಳ್ಮೆಯೇ ನಮಗಿಲ್ಲ. ನಮಗೆ ತಿಂದರೆ ಆಯಿತು, ಹೊಟ್ಟೆ ತುಂಬಿದ್ರೆ ಆಯಿತು ಅಂತ. ನಿಜವಾಗಿ ಊಟ ಮಾಡುವಾಗ ಚೆನ್ನಾಗಿ ಅದನ್ನು ಗಮನಿಸಿ ಆಸ್ವಾದವಾಗಿ ತಿನ್ನಬೇಕು ಅಂತಿರುವುದು. ನಮಗೆ ಸಮಯವೇ ಇಲ್ಲ. ಆದರೆ ವಸ್ತುತಃ ಹಾಗೆ ತಿಂದಾಗ ಅದು ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೂ ಹಿತ, ಮತ್ತು ಅದು ಪ್ರತಿಯೊಂದು ರುಚಿ ಪದಾರ್ಥವನ್ನು ತಿಂದದರ ನೆನಪು ನಮಗೆ ಮುಂದೆ ಪ್ರತಿಯೊಂದು ಪದಾರ್ಥದ ಬಗ್ಗೆಯೂ ಎಚ್ಚರ ಕೊಡುತ್ತೆ. ಹಾಗೆ ಅವನು ನಿಶ್ಶಬ್ದಂ, ಎಲ್ಲಿ ನಾವು ಆಚಮನೆ ಮಾಡುವಾಗಲಿ ತೀರ್ಥ ತಗೊಳ್ಳುವಾಗಲಿ ಶಬ್ದ ಬರಬಾರದು ಅಂತ ನಿಯಮ. ಅವನು ನಿಶ್ಶಬ್ದಂ ಅಫೇನಾಭಿ ಅನುಷ್ಣಾಭಿ ಹೃದ್ಗತಾಭಿ ಅದ್ಭಿ ತ್ರಿಹಿ ಪೀತ್ವ. 3 ವಿಶೇಷಣ ಕೊಡ್ತಾರೆ. ಅಫೇನಾಭಿಹಿ, ನೊರೆ ಇಲ್ಲದ ನೀರು. ಅನುಷ್ಣಾಭಿಹಿ, ಬಿಸಿ ಇರಬಾರದು. ಬಿಸಿನೀರಲ್ಲಿ ನಾವು ಆಚಮನೆ ತೆಗೆದುಕೊಳ್ಳುವ ಕ್ರಮ ಇಲ್ಲ. ಯಾಕೆ ಅಂದರೆ ತಣ್ಣೀರು ಅಂತ ಅನ್ನೋದು ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿಂದ ಸನ್ನಿಹಿತವಾದಂತಹ ಒಂದು ವಿಶಿಷ್ಟವಾದ ಪದಾರ್ಥ. ಅಲ್ಲಿ ಯಾವಾಗಲೂ ಭಗವಂತನ ಸ್ತ್ರೀ ರೂಪ ಮತ್ತು ನದಿ ಅಭಿಮಾನಿ ದೇವತೆಗಳಲ್ಲಿ ಇರ್ತಾರೆ. ಅದು ಬಿಸಿ ಆಯಿತು ಅಂದರೆ ವಿಕಾರ ಆಯಿತು ಅಂತ ಅರ್ಥ. ಇನ್ನೊಂದು ಪದಾರ್ಥವಾದಾಗ ಅದರ ಮೂಲ ಸ್ವರೂಪದ ಚಿಂತನೆ ಕಮ್ಮಿ ಆಗುತ್ತೆ. ಅದರಿಂದಾಗಿ ಅದನ್ನು ಆಚಮನೆ ಮಾಡುವಾಗ ಆಯಾ ದೇವತೆಗಳನ್ನು ನಾವು ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅನುಷ್ಣಾಭಿಹಿ, ಬಿಸಿಯಲ್ಲದ, ಮತ್ತು ಹೃದ್ಗತಾಭಿಹಿ. ಕೆಲವೊಂದು ಸರ್ತಿ ತೀರ್ಥ ತಗೊಳ್ಳೋದು ಅಂತಂದರೆ ಅಥವಾ ಆಚಮನೆ ಮಾಡುವುದು ಬಾಯಾರಿಕೆ ಸ್ವೀಕರಿಸುವುದು ಅನ್ನುವ ಹಾಗೆ ಅಲ್ಲ. ಗಂಟಲಿನಿಂದ ಇಳಿದು ಎದೆಯ ತನಕ ಜಾರುವ ತನಕ ಮಾತ್ರ ಆಚಮನೆ ಮಾಡುವುದಕ್ಕೆ ನೀರು, ಅದಕ್ಕೆ ಉದ್ದು ಮುಳುಗುವಷ್ಟು ನೀರನ್ನು ನಾವು ತಗೊಳ್ಬೇಕು ಅಂತ. ಅದರ ಉದ್ದೇಶ ಏನು ಅಂದರೆ, ನಾವು ಮುಂದೆ ಮಾಡುವ ಕಾರ್ಯಚಟುವಟಿಕೆಯಲ್ಲಿ ಮಂತ್ರಗಳನ್ನು ಹೇಳುವುದಾಗ್ಬೋದು ಅಥವಾ ಇನ್ನೇನೇ ಕರ್ತವ್ಯವನ್ನು ಮಾಡುವಾಗ ನಾಲಿಗೆ ಒಣಗಬಾರ್ದು, ತಪ್ಪು ಉಚ್ಚಾರಣೆ ಆಗಬಾರ್ದು. ನಾಲಿಗೆ ಒಣಗಿದ್ರೆ, ಅಕ್ಷರಗಳು ಸರಿಯಾಗಿ ಉಚ್ಚಾರಣೆ ಆಗದೇ ಇದ್ದರೆ, ತಪ್ಪು ಮಂತ್ರವನ್ನು ಹೇಳಿದರೆ ಅದರಿಂದ ಕೆಟ್ಟ ಪರಿಣಾಮ ಆಗುತ್ತೆ. ಅದು ಆಗಬಾರದು ಅಂತ ಆಚಮನೆ ಮಾಡುವುದು ಕ್ರಮ. ಮತ್ತು ಅದರ ಜೊತೆಗೆ ಅನುಸಂಧಾನ. ಅಷ್ಟು ದೇವತೆಗಳು ನಮ್ಮ ಪ್ರತಿಯೊಂದು ಇಂದ್ರಿಯ ಸ್ಥಳದಲ್ಲಿ ನಿಂತು ಪ್ರಚೋದಿಸ್ತಾರೆ ಅಂತ. ಹೀಗೆ ಹೃದ್ಗತಾಭಿಹಿ, ಹೃದಯಕ್ಕೆ ಜಾರುವ ತನಕ ಮಾತ್ರ ನೀರನ್ನು ಸ್ವೀಕರಿಸಿ
ತ್ರಿಹಿ ಪೀತ್ವ 3 ಬಾರಿ ನೀರನ್ನು ಸ್ವೀಕರಿಸಿ, ದ್ವಿಹಿ ಪರಿಮೃಜ್ಯ 2 ಬಾರಿ ಕೈಯನ್ನು ಚೆನ್ನಾಗಿ ತೊಳೆದುಕೊಂಡು, ಆಮೇಲೆ ಖಾನಿ ಎಲ್ಲ ಇಂದ್ರಿಯ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು, ಉಪಸ್ಪೃಶ್ಯ ಮತ್ತೆ ಎದ್ದು ಅಂತಃಪುರಂ ಪ್ರವಿವೇಶ, ಆಮೇಲೆ ಅಂತಃಪುರದ ಒಳಗೆ ಹೋದ. ನೋಡಿದರೆ ಸ್ವಾಗತಂತೆ ಭಗವನ್ ಆಜ್ಞಾಪಯ ಕಿಂಕರವಾಣಿ ಅಂತ ರಾಣಿಯ ಸ್ವರ ಕೇಳಿಸಿತು. ಮೊದಲು ಹೋದಾಗ ಯಾರೂ ಕಾಣಲಿಲ್ಲ. ಅದೇ ಜಾಗದಲ್ಲಿ ಖಾಲಿ ಇತ್ತು ಅಂತ ಎಲ್ಲಿ ನೋಡಿ ಬಂದಿದ್ನೋ ಅದೇ ಜಾಗದಲ್ಲಿ ಕೂತ ಸ್ಥಿತಿಯಲ್ಲಿ ಆಕೆ ಕಂಡು, ಏ ಪೂಜ್ಯನೇ, ಏನು ಬೇಕು ಹೇಳು, ನಾನು ಯಾವ ರೀತಿ ಸಹಾಯ ಮಾಡ್ಬೋದು ಅದನ್ನು ಶ್ರದ್ಧೆಯಿಂದ ನಿನಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ, ಏನು ಹೇಳು, ನನ್ನಿಂದ ಏನಾಗಬೇಕು. ಅವನು ವಿಷಯ ಹೇಳ್ತಾನೆ. ಅವಳು ಕೊಡ್ತಾಳೆ ಕೂಡ, ಈ ಕುಂಡಲವನ್ನು ತೆಗೆದುಕೋ, ನಿನ್ನ ಗುರುವನ್ನು ನೀನು ಸಂತೋಷಪಡಿಸುವುದಕ್ಕೋಸ್ಕರ ಈ ಮಾಡುವ ಕರ್ತವ್ಯದಲ್ಲಿ ನನಗೂ ಒಂದು ಭಾಗಧೇಯ ಸಿಕ್ಕಿತು ಅಂತಂದರೆ ಸಂತೋಷ. ಅಂತಹ ದೊಡ್ಡ ಜ್ಞಾನಿಗಳಿಗೆ ಶಿಷ್ಯನಾಗಿದ್ದು ನಿನ್ನ ಭಾಗ್ಯ. ನನ್ನ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಕೂಡ ಅರ್ಪಿಸಲಿಕ್ಕದೊಂದು ಅವಕಾಶ ಅಂತ ಹೇಳಿ ತೆಗೆದುಕೊಡ್ತಾಳೆ. ಕೊಡುವಾಗ ಒಂದು ಮಾತು ಹೇಳ್ತಾಳೆ, ಪ್ರಾಯಚ್ಛತ್ ಆಹಚ ಏನಂ ಏತೆ ಕುಂಡಲೆ ತಕ್ಷಕೋ ನಾಗರಾಜ ಸಭೃಶಂ ಪ್ರಾರ್ಥಯತಿ ಅಪ್ರಮತ್ತಃ ನೇತುಮರ್ಹಸಿ ಇತಿ. ಇದು ತುಂಬ ಅಪೂರ್ವವಾದ ಕುಂಡಲಗಳು. ಇದನ್ನು ಅಪಹರಿಸಲಿಕ್ಕೆ ಬಹಳ ಸಮಯದಿಂದ ತಕ್ಷಕ ಕಾಯ್ತಾ ಇದ್ದ. ಅವರಿಗೆ ಮಣಿಗಳು ಅಂತಂದರೆ ಅದು ತಮ್ಮ ಹತ್ರ ಇರಬೇಕು ಅಂತ. ಅಂತಹ ಅಪೂರ್ವವಾದ ಮಣಿಯನ್ನು ಅಪಹರಿಸಲಿಕ್ಕೆ ತಕ್ಷಕ ಕಾಯ್ತಿರ್ತಾನೆ. ನೀನು ಅಪ್ರಮತ್ತನಾಗಿ ಎಲ್ಲಿಯೂ ಕೂಡ ಅಜಾಗ್ರತೆಯಿಂದ ವರ್ತಿಸಿದರೆ ನಿನ್ನ ಕೈಯಿಂದ ಅಪಹಾರ ಆಗುತ್ತೆ ಅಂತ ಎಚ್ಚರಿಸ್ತಾಳೆ. ಆಗ ಅವನು ಹೇಳ್ತಾನೆ, ನಮಾಂಶಕ್ತಃ ತಕ್ಷಕೋ ನಾಗರಾಜೋ ದರ್ಶಯಿತು. ಹಾಗೆಲ್ಲ ನನ್ನನ್ನೇನು ಮಾಡಲಿಕ್ಕಾಗೋದಿಲ್ಲ, ನನಗೂ ಕೂಡ ನನ್ನದೇ ಆದ ಒಂದಿಷ್ಟು ಯೋಚನೆಗಳಿವೆ, ಅದರ ಪ್ರಕಾರವೇ ನಾನು ನಡ್ಕೊಂಡಿದ್ದೇನೆ, ಅದರಿಂದಾಗಿ ಒಳ್ಳೆ ಕೆಲಸಕ್ಕೆ ವಿಘ್ನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಮಾಡಿಕೊಂಡು ಹೊರಡುತ್ತಾನೆ. ಹೊರಡುವಾಗ ಪೌಷ್ಯರಾಜ ಮತ್ತೆ ಹೊರಗಡೆ ಭಾಗದಲ್ಲಿ ಸಿಗ್ತಾನೆ. ಸಿಗುವಾಗ ಹೇಳ್ತಾನೆ, ನಿನ್ನಂಥ ಉತ್ತಮ ಜ್ಞಾನಿಗಳು ಸಿಕ್ಕಿದಾಗ ನನಗೆ ನ ತಿಥಿ ತದಿಚ್ಛೆ ಶ್ರಾದ್ದಂ ಕರ್ತು. ನಾನು ಯಾವಾಗ ಜ್ಞಾನಿಗಳು ದೊಡ್ಡವರು ತಿಳಿದವರು ವೇದಜ್ಞರು ಅಂತ ಸಿಗ್ತಾರೋ ಆವಾಗ ನಾವು ಅವತ್ತೇ ಶ್ರಾದ್ದ ಮಾಡಬೇಕು ಅಂತ ಇರುವುದು. ಶ್ರಾದ್ದದ ಒಂದು ದಿನ ಇದ್ದೇ ಇರುತ್ತೆ. ತಿಥಿ ಹೇಳದೆ ಬರ್ತಾರಲ್ವ ಅವರು ನಿಜವಾಗಿ ಅತಿಥಿ. ನಾವು ಕರೆದು ಬರುವವರನ್ನು ಅತಿಥಿ ಅಂತ ಹೇಳೋದಿಲ್ಲ. ಸಂಸ್ಕೃತದ ಶಬ್ದದಲ್ಲಿ ಅತಿಥಿ ಅಂತಂದರೆ ನಾವು ಕರೆಯದೆ ಬರುವವರು, ಆದರೆ ಕರೆದು ಬಂದವರನ್ನು ಅಭ್ಯಾಗತರು ಅಂತ ಹೇಳ್ತಾರೆ. ನಾವೇ ಹೋಗಿ ಅಭಿಮುಖವಾಗಿ ನಿಂತು ನೀವು ಬರಬೇಕು ಅಂತ ಅವರನ್ನು ಆಮಂತ್ರಣ ಕೊಟ್ಟು ಬಂದವರಿಗೆ ಅತಿಥಿಯಲ್ಲ ಅಭ್ಯಾಗತ ಅಂತ ಹೆಸರು. ಇಲ್ಲಿ ಅತಿಥಿಯಾಗಿ ನೀನು ಸಿಕ್ಕಿದ್ದಿ. ಅತಿಥಿಗಳು ಸಿಕ್ಕಿದಾಗ ನಿಜವಾಗ್ಲೂ ಕೂಡ ನಾವು ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ ಕ್ಷಣಃ ನಿನಗೆ ಸ್ವಾಗತವನ್ನು ಕೋರಿದ್ದೇನೆ, ದಯವಿಟ್ಟು ನನ್ನ ಅಪೇಕ್ಷೆಯನ್ನು ಈಡೇರಿಸು. ಸರಿ, ನಾನು ತುಂಬ ಗುರುಗಳ ಹತ್ರ ಹೋಗುವ ತ್ವರೆಯಲ್ಲಿದ್ದೇನೆ, ನೀನು ಬೇಗ ನಡೆಸಿಕೊಡ್ತಿ ಅಂತಂದರೆ ಒಪ್ಕೊಳ್ತೇನೆ. ನಿನಗೆ ಇಲ್ಲ ಅಂತ ಹೇಳಲಿಕ್ಕೆ ನನಗೂ ಮನಸ್ಸಿಲ್ಲ. ನನ್ನ ಗುರುದಕ್ಷಿಣೆಯನ್ನು ಒಪ್ಪಿಸಲಿಕ್ಕೆ ನೀನು ಸಹಾಯ ಮಾಡಿದ ಮೇಲೆ ನಿನ್ನ ಈ ಆಸೆಯನ್ನು ಈಡೇರಿಸುವುದು ನನ್ನೂ ಜವಾಬ್ದಾರಿ ಇದೆ, ಆಯಿತು ಅಂತ ಒಪ್ಪಿಕೊಳ್ತಾನೆ. ಆದರೆ ಸ್ವಲ್ಪ ಬೇಗ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಏನು ಯೋಚನೆ ಮಾಡಬೇಡ, ನಿನಗೆ ಕಳಿಸ್ಕೊಡ್ಬೇಕಾದ ಸಮಯಕ್ಕೆ ಸರಿಯಾಗಿ ಕಳಿಸ್ಕೊಡ್ತೇನೆ ಅಂತ ಹೇಳಿ ಅವನಿಗೆ ಬೇಕಾದ ಆಹಾರವನ್ನು ತಂದು ವ್ಯವಸ್ಥೆ ಮಾಡಿ ಊಟ ಬಡಿಸ್ತಾನೆ. ಯಸ್ಮಾತ್ವಂ ಅವನೇನಾಗುತ್ತೆ, ಆ ಊಟವನ್ನು ಹಾಕಿದ ಮೇಲೆ ಉತ್ತಂಕಃ ಸಕೇಶಂ ಶೀತಂ ಅನ್ನಂ ದೃಷ್ಟ ಅಶುಚಿ ಏತತ್ ಇತಿ ಮತ್ವ ತಂ ಪೋಷ್ಯಂ ಉವಾಚ. ತಂದು ಹಾಕಿದ್ದಾರೆ, ಅನ್ನ ತಣ್ಣಗಿದೆ, ಅದರಲ್ಲಿ ಒಂದು ಕೂದಲು ಸಿಕ್ಕಿತು, ಅಶುಚಿ ಇದೆ, ನಿರ್ಮಲವಾದ ಅನ್ನವನ್ನು ಹಾಕಿಲ್ಲ ಅನ್ನುವ ಕೋಪದಿಂದ ತಕ್ಷಣದಲ್ಲಿ ಅವನಿಗೆ ಬೈತಾನೆ. ಬೈದು ದದಾಸಿ ತಸ್ಮಾತ್ ಅಂದೋ ಭವಿಷ್ಯಸಿ, ಕೊಡಬಾರದ ಅನ್ನವನ್ನು ಕೊಟ್ಟಿದ್ದಿ ಅಂತ ಅಂದಮೇಲೆ ಕಣ್ಣಿಲ್ವ ನಿನಗೆ, ನೋಡಿ ಕೊಡಬೇಕಲ್ವ. ಏನನ್ನಾದರೂ ಕೊಡುವಾಗ ಇನ್ನೊಬ್ಬರಿಗೆ ಯಾವತ್ತೂ ಮೈಲಿಗೆ ಆಗುವ ಅಥವಾ ಅಶುಚಿಯಾದಂತಹ ವಸ್ತುವನ್ನು ನೀಡಬಾರ್ದು. ಕಣ್ಣಿದ್ದು ಕುರುಡಾಗಿ ಹೋಯ್ತಲ್ವ ನಿನಗೆ, ಇದ್ದೇನು ಉಪಯೋಗ, ಕಣ್ಣು ಕುರುಡಾಗಲಿ ಅಂತ ಶಪಿಸಿದ. ಪೌಷ್ಯನಿಗೆ ತುಂಬ ಕೋಪ ಬಂತು. ಯಾಕೆಂದರೆ ಅವನು ತುಂಬ ನಂಬಿಕೆಯಿಂದ ತರಿಸಿ ಅನ್ನವನ್ನು ಹಾಕಿದರೆ ಅಶುಚಿ ಅಲ್ಲದ ಅನ್ನವನ್ನು ಅಶುಚಿ ಅಂತ ಹೇಳಿ ಅದರ ಮೇಲೆ ದುಷ್ಟತನವನ್ನು ತೋರಿಸಿ ಅದು ಕೆಟ್ಟದ್ದು ಅಂತ ಅನ್ನುವ ನಿರಾಕರಣೆ ಮಾಡಿ ನನಗೆ ಸುಮ್ಮನೆ ಶಾಪ ಕೊಟ್ಟಿಯಲ್ವ, ನಿನಗೂ ಕೂಡ ಅನಪತ್ಯೋಭವ, ನಿನಗೂ ಮಕ್ಕಳಾಗದೇ ಇರಲಿ ಅಂತ ಶಪಿಸಿದ. ಹೀಗೆ ಪರಸ್ಪರ ಶಾಪ ಆದಮೇಲೆ ನಯುಕ್ತಂ ಭವತ ಅನ್ನಂ ಅಶುಚಿ ದತ್ವ ಪ್ರತಿಶಾಪಂ ಧಾತು ತಸ್ಮಾತ್ ಅನ್ನಮೇವ ಪ್ರತ್ಯಕ್ಷೀಕುರು. ತಪ್ಪು ಮಾಡಿ ಮತ್ತೊಂದು ತಪ್ಪು ಮಾಡುವುದುಂಟಲ್ವ, ಅದು ಇನ್ನೂ ದೊಡ್ಡ ತಪ್ಪು. ನಾನೇನೋ ಹೇಳಿದ್ದೇನೆ ಅಂದರೆ ಯೋಚನೆ ಮಾಡಿಯೇ ಹೇಳಿದ್ದೇನೆ. ಮೊದಲ ಸಲದಲ್ಲಿ ನೀನು ಹೇಳಿದ ಹಾಗೆ ನಂದೇ ತಪ್ಪಿತ್ತು, ನಾನು ಆಚಮನ ಮಾಡಿ ಎದ್ದು ಒಳಗೆ ಹೋದೆ, ನನ್ನ ತಪ್ಪು ಒಪ್ಪಿಕೊಂಡಿದ್ದೆ. ಆದರೆ ಈ ಪ್ರತಿ ಸರ್ತಿಯೂ ನಾನು ತಪ್ಪು ಮಾಡ್ತೇನೆ ಅಂತ ಅರ್ಥ ಅಲ್ಲ. ನೋಡು, ಪ್ರತ್ಯಕ್ಷೀಕರು, ನಿನ್ನ ಕಣ್ಣ ಮುಂದೆ ತೋರಿಸಿ ಹೇಳ್ತಾ ಇದ್ದೇನೆ, ಮುಟ್ಟಿ ನೋಡು, ಅತ್ಯಂತ ತಣ್ಣಗಿದೆ, ಕಣ್ಣು ಬಿಟ್ಟು ನೋಡು, ಅದರಲ್ಲಿ ಕೂದಲಿದೆ. ನಾನು ಅಶುಚಿಯಾದ ಅನ್ನವನ್ನೇ
ಬೇಜಾರಿನಲ್ಲಿ ನಿನಗೆ ಶಾಪ ಕೊಟ್ಟದ್ದು ಹೊರತು ಖಂಡಿತ ನನಗೆ ಇದರ ಉದ್ದೇಶ ನಿನಗೆ ವಿನಾಕಾರಣ ಶಾಪ ಕೊಡಬೇಕು ಅನ್ನೋದಲ್ಲ. ಅವನು ನೋಡಿದ ಮೇಲೆ ಬೇಜಾರಾಗತ್ತೆ ಅವನಿಗೆ, ಪೌಷ್ಯನಿಗೆ. ಅಯ್ಯೋ ಎಂಥ ಅನರ್ಥ ಆಗಿ ಹೋಯಿತು, ಯಾಕೆ ಹೀಗಾಯಿತು ಅಂತ ವಿಚಾರಿಸಿದರೆ ಒಳಗಿನಿಂದ ಅನ್ನ ತಂದವಳು ಮುಕ್ತಕೇಶಿ, ತಲೆ ಕೂದಲನ್ನು ಕಟ್ಟಿಕೊಳ್ಳದೆ ಹಾಗೆ ಬಿಚ್ಚಿ ಇತ್ತು. ಅದು ಗಾಳಿಗೆ ಎರಗಿ ಬಂದು ಆ ಅನ್ನದ ಮೇಲೆ ಬಿದ್ದಿತ್ತು. ತಂದ ಅನ್ನ ಬೇಗ ಆಗಬೇಕು ಅಂತ ಹೇಳಿದ್ದಕ್ಕೆ ಒಳಗಿಂದ ನೋಡೋರು ಯಾರು? ಸುಮ್ಮನೆ ಹಾಗೆ ಬೆಳಿಗಿದ್ದನ್ನೇ ಒಂದು ಸ್ವಲ್ಪ ಬಿಸಿ ಮಾಡಿದ ಹಾಗೆ ಮಾಡಿದ್ದಾರೆ, ಅದು ತಳ ಬಿಸಿಯಾಗಿದೆ, ಮೇಲ್ ಬಿಸಿಯಾಗಿಲ್ಲ. ಹಾಗೆ ತಂದು ಬಡಿಸಿದ್ದಾರೆ. ಇದಿಷ್ಟು ಅವನಿಗೆ ಒಳಗಿಂದ ಆದ ಅವ್ಯವಸ್ಥೆ ಗೊತ್ತಾಯಿತು. ಪಾದಕ್ಕೆ ಅಡ್ಡ ಬಿದ್ದು ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ. ಏನು ಮಾಡುವುದು ಗೊತ್ತಾಗಲಿಲ್ಲ, ನನ್ನಿಂದ ಅನರ್ಥ ಆಗಿದೆ, ಕ್ಷಮಿಸು ಅಂತ. ಆದರೆ ಭಗವನ್ ಏತದ್ ಅಜ್ಞಾನಾತ್ ಅನ್ನಂ ಸುಕೇಶಂ ಉಪಾಹೃತಂ ಶೀತಂಚ, ಅಜ್ಞಾನದಿಂದಾಗಿ ಈ ಅವ್ಯವಸ್ಥೆ ಆಯಿತು ಹೊರತು ಇನ್ನೇನೂ ನನ್ನ ದುರುದ್ದೇಶ ಖಂಡಿತ ಅಲ್ಲ, ನನ್ನನ್ನು ಕ್ಷಮಿಸು. ನ ವೃಷಾಭ್ರವೀಮಿ, ನಾನು ಹೇಳಿದ್ದು ಸುಳ್ಳಾಗಲ್ಲ. ಸ್ವಲ್ಪ ದಿವಸ ನಿನಗೆ ಅಂಧತ್ವ ಕಾಡಿಯೇ ಕಾಡುತ್ತೆ, ಆದರೆ ಮುಂದೆ ಪರಿಹಾರ ಆಗುತ್ತೆ. ಆಗ ಅವನು ಹೇಳ್ತಾನೆ, ನೀವು ನನ್ನ ಶಾಪಕ್ಕೆ ಉಶಾಪವನ್ನು ಕೊಟ್ಟರು ನಾನು ನಿಮಗೆ ಉಶಾಪ ಕೊಡುವಷ್ಟು ಸಮರ್ಥ ಅಲ್ಲ, ನನ್ನ ಕೋಪ ಇನ್ನೂ ತಗ್ಗಿಲ್ಲ. ನೀವು ಕೋಪ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತಾದ ಮೇಲೆ ಶಾಂತರಾಗಿಬಿಟ್ರಿ. ನೀವು ಆರಾಮವಾಗಿ ಅದನ್ನು ವಾಪಸ್ಸು ಸ್ವೀಕರಿಸಿದ್ರಿ, ಆದರೆ ನನಗೆ ಹಾಗೆ ಸ್ವೀಕರಿಸ್ಲಿಕ್ಕೆ ಬರುವುದಿಲ್ಲ. ಅದಕ್ಕೊಂದು ಒಳ್ಳೆಯ ಮಾತು ಹೇಳ್ತಾನೆ, ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತ ತೀಕ್ಷ್ಣಧಾರ ತದುಭಯಮೇತದ್ವಿಪರೀತಂ ಕ್ಷತ್ರಿಯಸ್ಯ ವಾಂಗ್ನವನೀತಂ ಹೃದಯಂ ತೀಕ್ಷ್ಣಧಾರಂ. ನೀವು ತಪಸ್ವಿಗಳು, ಜ್ಞಾನಿಗಳು ಮಾತಾಡುವಾಗ ತಕ್ಷಣ ಕೋಪವನ್ನು ಬಾಯಿಯಲ್ಲಿ ವಜ್ರಾಯುಧದಂತೆ ವಾಗ್ವಜ್ರ ನಿಮ್ಮ ಬಾಯಲ್ಲಿ ಇರುತ್ತೆ. ಆದರೆ ಹೃದಯ ಅತ್ಯಂತ ಮೆತ್ತಗಿನ ಬೆಣ್ಣೆಯಂತೆ ಮೃದುವಾಗಿರುತ್ತೆ. ನಮ್ಮದು ಸ್ವಲ್ಪ ಉಲ್ಟ. ನಾವು ಮಾತಿನಲ್ಲಿ ತುಂಬ ಮೆತ್ತಗೆ ಮಾತಾಡ್ತೇವೆ, ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ. ಆದರೆ ಹೃದಯದಲ್ಲಿ ವಿಷದ ಧಾರೆಯೇ ತುಂಬಿರುತ್ತೆ. ಅದರಿಂದಾಗಿ ನಾನು ಪ್ರತಿಶಾಪವನ್ನು ಕೊಡಲಿಕ್ಕೆ ಅಸಮರ್ಥ, ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾನೆ. ಅದರಲ್ಲಿ ಅವರ ಪ್ರಾಮಾಣಿಕತೆ ನೋಡಿ. ಅವನು ಹೇಳುವುದು, ನನ್ನ ಕೋಪ ಇಳಿದಿಲ್ಲ, ಅದರಿಂದಾಗಿ ನಾನು ಪ್ರತಿಶಾಪ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನೀವು ಎಷ್ಟು ಬೇಗ ಕೋಪ ಮಾಡಿಕೊಂಡ್ರು ಅಷ್ಟೇ ಬೇಗ ಸಮಾಧಾನ ಮಾಡಿಕೊಂಡು, ಅದು ಕಂಟ್ರೋಲ್. ಅಂದರೆ ಋಷಿಗಳ ಶಾಪ ನಮಗೇನು ಅನ್ಸುತ್ತೆ ಎಷ್ಟೋ ಸಲ, ಅಯ್ಯೋ ಶಾಪ ಕೊಡುವಂಥದ್ದು ಋಷಿಗಳಾಗೂ ನಾವು ಕೋಪ ಮಾಡ್ಕೊಳ್ತೇವೆ, ಅವರು ಕೋಪ ಮಾಡ್ಕೊಳ್ತೇವೆ, ನಮಗೂ ಅವರಿಗೂ ಒಂದು ವ್ಯತ್ಯಾಸ ಅಂತ. ನಮ್ಮ ಕೋಪದಿಂದ ಒಂದಿಷ್ಟು ಅನರ್ಥ ಆಗುತ್ತೆ ಹೊರತು ಒಳ್ಳೆಯದಾಗೋದು ಬಹಳ ಕಮ್ಮಿ. ಆದರೆ ಋಷಿಗಳ ಕೋಪದಿಂದ ಯಾವುದೇ ಎಲ್ಲೇ ಶಾಪ ಸಿಕ್ಕಿದ್ರೂ ಕೂಡ ಅದಕ್ಕೆ ಲೋಕಕ್ಕೆ ಅನುಕೂಲವೇ ಆಗುತ್ತೆ ಹೊರತು ಅನ್ಯಾಯ ಆಗುವುದು ಸಾಧ್ಯವೇ ಇಲ್ಲ. ನೀವು ಬೇಕಾದರೆ ಎಷ್ಟು ಶಾಪಗಳನ್ನು ಬೇಕಾದರೂ ತೆಗೆದು ನೋಡಿ, ಎಲ್ಲೆಲ್ಲಿ ಪುರಾಣದಲ್ಲಿ ಇತಿಹಾಸದಲ್ಲಿ ಬಂದಿದೆಯೋ ಎಲ್ಲ ಶಾಪದಿಂದ ಅದರ ಕೊನೆಯ ಪರಿಣಾಮ ಲೋಕಕ್ಕೋ ಸಜ್ಜನನಿಗೋ ಯಾರಿಗೋ ಒಬ್ಬರಿಗೆ ಒಳ್ಳೆಯದಾಗೇ ಇರುತ್ತೆ. ಮೇಲ್ನೋಟಕ್ಕೆ ನಮಗೆ ನೋಡುವಾಗ ಶಿಕ್ಷೆ ಅಂತ ಅನಿಸುತ್ತೆ, ಆದರೆ ಅದು ಶಿಕ್ಷಣ ಆಗಿರುತ್ತೆ ಹೊರತು ಶಿಕ್ಷೆ ಆಗಿರುವುದೇ ಇಲ್ಲ. ಆದರೆ ಇವನ ಕೋಪ ಮಾತ್ರ ತಡಿಲಿಕ್ಕಾಗದೆ ಕೊಟ್ಟದ್ದಕ್ಕೆ ತಪ್ಪಾಯಿತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಿನ್ನ ಶಾಪ ನನ್ನಲ್ಲಿ ಫಲಿಸುವುದಿಲ್ಲಪ್ಪ. ಯಾಕೆ? ಶಾಪ ಯಾವಾಗ ಫಲಿಸತ್ತೆ ಅಂದರೆ ತಪ್ಪು ಮಾಡಿದವರಿಗೆ ಏನಾದರೂ ಶಿಕ್ಷೆ ಕೊಟ್ಟರೆ ಅದು ಫಲಿಸತ್ತೆ. ನೀನು ನಾನು ಮಾಡದೇ ಇರುವ ತಪ್ಪಿಗೆ ಶಿಕ್ಷೆಯಾಗಿ ಶಾಪವನ್ನು ಕೊಟ್ಟಿದ್ದೀಯ, ಆದ್ದರಿಂದಾಗಿ ನಿನ್ನ ಶಾಪ ಅನ್ನೋದು ನನ್ನ ಹತ್ತಿರಕ್ಕೆ ಬರುವುದೇ ಇಲ್ಲ. ನೀನೇನು ಬೇಸರ ಮಾಡ್ಕೊಳ್ಬೇಡ. ಆದರೆ ಸ್ವಲ್ಪ ದಿವಸ ಆ ತಪ್ಪನ್ನು ನೀನು ಅನುಭವಿಸಬೇಕಾದ ಅಂಧತ್ವವನ್ನು ಅನುಭವಿಸಿ ಆದಮೇಲೆ ಮತ್ತೆ ಯಥಾ ಪ್ರಕಾರ ನಿನ್ನ ಕಣ್ಣಿನ ಶಕ್ತಿ ಅನ್ನೋದು ಮರಳಿ ಬರುತ್ತೆ ಅಂತ ಹೇಳಿ ಅವನನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಡ್ತಾನೆ. ಹೀಗೆ ಹೊರಟ ಉತ್ತಂಕ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ತನ್ನನ್ನು ಬಹಳ ದೂರದಿಂದ ಹಿಂಬಾಲಿಸಿದ್ದು ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಸಹ ಅಪಶ್ಯತ್ ಅಥ ಪಥಿ ನಗ್ನಂ ಕ್ಷಪಣಕಂ ಆಗಚ್ಛಂತಂ. ಒಬ್ಬ ಅವಧೂತ ಸನ್ಯಾಸಿಯ ಹಾಗೆ ಬೆತ್ತಲೆಯ ಒಬ್ಬ ಮನುಷ್ಯ ಬೆನ್ನ ಹಿಂದೆ ಬರ್ತಾ ಇರ್ತಾನೆ. ತಿರುಗಿ ನೋಡಿದಾಗ ಒಂದು ಹಾವು ಕಾಣುತ್ತೆ, ಮತ್ತೆ ನೋಡುವಾಗ ಯಾರೋ ವ್ಯಕ್ತಿ ಕಾಣ್ತಾರೆ. ಹೀಗೆ ಬಹಳ ದೂರ ಅವನನ್ನು ಹಿಮ್ಮೆಟ್ಟಿಕೊಂಡು ಬಂದಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಹಳ ಗಂಭೀರವಾಗಿ ತನ್ನ ಅನುಸಂಧಾನವನ್ನು ಗಟ್ಟಿ ಮಾಡಿಕೊಂಡು ಬರ್ತಾ ಇರುವಾಗ ಸಾಯಂಕಾಲದ ಹೊತ್ತಿಗೆ ಒಂದು ನದಿಯ ತೀರದಲ್ಲಿ ಯಥಾ ಪ್ರಕಾರ ಸಾಯಾನ್ನಿಕದ ಕಾರ್ಯವನ್ನು ಮಾಡಲಿಕ್ಕೆ ಅಂತ ನದಿಗೆ ಇಳಿಯುವಾಗ ಅದನ್ನು ದಂಡೆ ಮೇಲೆ ಇಟ್ಟು ನೀರಿಗೆ ಇಳಿತಾನೆ. ಅಷ್ಟೊತ್ತಿಗೆ ತಕ್ಷಣದಲ್ಲೇ ಹಿಂದಿನಿಂದ ಬಂದ ಆ ವ್ಯಕ್ತಿ ಅದನ್ನು ತಗೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಇವನಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ನೀರಿನಿಂದ ಎದ್ದು ಬರುವಷ್ಟರಲ್ಲಿ ಅವನು ಓಡ್ತಾ ಇದ್ದಾನೆ. ಇವನು ಹಿಂಬಾಲಿಸಿಕೊಂಡು ಅವನ ಹಿಂದೆಯೇ ಓಡ್ತಾನೆ. ಓಡಿ ಅಹಂ ಐರಾವತಾಜ್ಯೇಷ್ಠ ಭ್ರಾತೃಭ್ಯೋ ಅಕರವಂ ನಮಃ ಯಸ್ಯ ವಾಸಃ ಕುರುಕ್ಷೇತ್ರೇ ಖಾಂಡವೇ ಚಾಭವತ್ಪುರ. ಈ ಮಧ್ಯದಲ್ಲಿ ಕೃತ ಉದಕ ಕಾರ್ಯ ಶುಚಿ ಪ್ರಯತಃ ನಮೋ ದೇವೇಭ್ಯ ಗುರುಭ್ಯಶ್ಚ. ಗುರುಗಳಿಗೆ ದೇವತೆಗಳಿಗೆ ನಮಸ್ಕಾರ ಮಾಡಿ ನಾನು ಏನೂ ತಪ್ಪು ಮಾಡದೆ ನನ್ನ ಕೈಯಿಂದ ಇದು ಅಪಹಾರ ಆಗಿದೆ ಅಂತ ಪ್ರಾರ್ಥಿಸಿ ಅವನನ್ನು ಬೆನ್ನಟ್ಟುತ್ತಾನೆ. ಬೆನ್ನಟ್ಟುವಾಗ ಬಹಳ ದೂರಕ್ಕೆ ಹೋದ ಮೇಲೂ ಅವನು ಕಣ್ಣಿಗೆ ಕಾಣುವ ಹಾಗೆ ಕೈಗೆ ಸಿಗುವಷ್ಟೇ ದೂರ ಇರ್ತಾನೆ. ಕೊನೆಗೆ ಇದ್ದಕ್ಕಿದ್ದಾಗೆ ಒಂದು ಮರದ ಬುಡದಲ್ಲಿರುವ ಒಂದು ಬಿಲದ ಒಳಗೆ
ತಕ್ಷಣದಲ್ಲಿ ಹಾವಿನ ರೂಪದಲ್ಲಿ ಪ್ರವೇಶ ಮಾಡಿ ಹೋಗ್ತಾನೆ. ಇವನಿಗೆ ಏನು ಮಾಡೋದು ಗೊತ್ತಾಗುವುದಿಲ್ಲ. ಅವನ ಕೈಯಲ್ಲಿ ಒಂದು ತನ್ನ ರಕ್ಷಣೆಗೆ ಅಂತ ಇಟ್ಟುಕೊಂಡಿದ್ದ ದಂಡ ಇರುತ್ತಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇರುವುದಿಲ್ಲ. ಆ ದಂಡವನ್ನು ಹಿಡಿದುಕೊಂಡು ಬಹಳ ಹೊತ್ತು ಪ್ರಯತ್ನ ಮಾಡ್ತಾನೆ ಗುಂಡಿಯನ್ನು ತೋಡಲಿಕ್ಕೆ. ತಂ ಕ್ಲಿಶ್ಯಮಾನಂ ಇಂದ್ರ ಅಪಶ್ಯತ್. ಅವನು ದಂಡಕಾಷ್ಠೇನ ಚಖಾನ, ದಂಡಕಾಷ್ಠದಿಂದ ಅದನ್ನು ನೆಲವನ್ನು ಚೆನ್ನಾಗಿ ಅಗೆದು 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 ಬಹಳಷ್ಟು ಅಗಲ ಮಾಡಿ ಅದರ ಒಳಗೆ ಇಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಬಹಳ ಹೊತ್ತು ಪ್ರಯತ್ನ ಮಾಡ್ತಾನೆ. ಅವನ ಪ್ರಯತ್ನ ಪ್ರಾಮಾಣಿಕ ಆಗಿತ್ತು. ಅದರಿಂದಾಗಿ ಪ್ರಕೃತಿ ಅವನಿಗೆ ಸಹಕಾರ ನೀಡುತ್ತೆ. ಇಂದ್ರನು ಕೂಡ ಅದನ್ನು ನೋಡಿ ಅವನ ದಂಡದಲ್ಲಿ, ಬ್ರಹ್ಮದಂಡದಲ್ಲಿ ತನ್ನ ವಜ್ರಾಯುಧವನ್ನು ಪ್ರವೇಶ ಮಾಡುವಂತೆ ಮಾಡ್ತಾನೆ. ತಕ್ಷಣ ಆ ವಜ್ರಾಯುಧದ ಸ್ಪರ್ಶ ಆದ ತಕ್ಷಣ ದಂಡದಿಂದ ಆ ಬಾವಿ ಗುಹೆಗೆ ಹೊಡೆದ ತಕ್ಷಣವೇ, ಅಂದರೆ ಆ ಬಿಲಕ್ಕೆ ಹೊಡೆದ ತಕ್ಷಣವೇ ಒಳಗೆ ಎಲ್ಲ ಗಟ್ಟಿಯಾಗಿದ್ದಂತಹ ಅಷ್ಟು ಮಣ್ಣಿನ ಆ ತಡೆ ಎಲ್ಲ ಜಾರಿ ಹೋಗಿ ದೊಡ್ಡ ಗುಹೆ ಆಗಿಬಿಡುತ್ತೆ. ಕೆಳಗಡೆ ಇಳಿದು ಹೋಗ್ತಾನೆ. ಇಳಿದು ಹೋಗುವಾಗ ಕತ್ತಲೆಯಲ್ಲಿ ಬಹಳ ದೂರ ಹೋಗಿ ಹೋಗಿ ಒಂದು ಬೆಳಕಿನ ದೊಡ್ಡದಾದ ಮಣಿಗಳಿಂದ ಕೂಡಿರುವಂತಹ ಬೆಳಕಿನಿಂದ ಕೂಡಿದ ಪ್ರದೇಶವನ್ನು ನೋಡ್ತಾನೆ. ಇಲ್ಲಿಗೆ ಬಂದಿರಬೇಕು ಅಂತ ಯೋಚಿಸಿ ಆ ಸುರೂಪಾಹ ಬಹುರೂಪಾಶ್ಚ ತಥಾ ಕಲ್ಮಾಶ ಕುಂಡಲಾಹ ಆದಿತ್ಯವನ್ ನಾಕಪೃಷ್ಠೆ ರೇಜುಹು ಐರಾವತೋದ್ಭವಾಹ. ಬೇರೆ ಬೇರೆ ಥರದ ವಿಚಿತ್ರವಾದ ಹಾವುಗಳೆಲ್ಲ ಅಲ್ಲಿ ಓಡಾಡ್ತಾ ಇರೋದು ಕಾಣಿಸುತ್ತೆ. ಆದರೆ ಅವನಿಗೆ ತನಗೆ ಬೇಕಾದ ಕುಂಡಲ ಸಿಗುವುದಿಲ್ಲ. ಬಹಳ ದೀರ್ಘವಾದ ಒಂದು ಪ್ರಾರ್ಥನೆ ಮಾಡ್ತಾನೆ ಎಲ್ಲ ನಾಗದೇವತೆಗಳನ್ನು, ನಿಮಗೆ ನಾನು ಯಾವ ತೊಂದರೆಯನ್ನೂ ಮಾಡದೆ ನನ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಾನು ಬಂದಿದ್ದರೆ ಈ ರೀತಿ ತೊಂದರೆ ಕೊಡುವುದು ತಪ್ಪು ಅಂತ. ಎಷ್ಟು ಪ್ರಾರ್ಥನೆ ಮಾಡಿದರೂ ಅಲ್ಲಿ ಯಾರೂ ಕೂಡ ಅವನಿಗೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ, ಅವನಿಗೆ ಒಲಿಯುವುದೂ ಇಲ್ಲ. ಸ್ವಲ್ಪ ಬೇಜಾರಾಗುತ್ತೆ. ಏವಂ ಸ್ತುತ್ವಾಸ ವಿಪ್ರರ್ಷಿ ಉತ್ತಂಕೋ ಭುಜಗೋತ್ತಮಾನ್ ನೈವತೆ ಕುಂಡಲಂ ಲೇಭೆ. ಆ ಕುಂಡಲವನ್ನು ಪಡೀಲಿಲ್ಲ. ಆವಾಗ ಅಷ್ಟು ಹೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡದಾದ ಕುದುರೆ ಕಾಣಿಸುತ್ತೆ. ಅದರ ಮೇಲೆ ಒಬ್ಬ ಕೂತ ಮನುಷ್ಯ ಕಾಣಿಸ್ತಾನೆ. ಕಾಣಿಸಿದ ತಕ್ಷಣ ಅವನ ದಿವ್ಯ ತೇಜಸ್ಸನ್ನು ನೋಡಿ ಅವನನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ನನ್ನ ಗುರುಗಳಿಗೆ ನಾನು ಒಪ್ಪಿಸಬೇಕಾದ ಕರ್ತವ್ಯದಲ್ಲಿ ಈ ಥರ ತೊಂದರೆ ಆಗ್ತಾ ಇರುವುದು ತುಂಬ ಅನ್ಯಾಯ. ತಪ್ಪು ಯಾವತ್ತೂ ಒಳ್ಳೆಯದು ಮಾಡಿದವರಿಗೆ ಕೆಟ್ಟದಾಗುವುದಿಲ್ಲ ಅಂತ ಅನ್ನೋದು ಶಾಸ್ತ್ರದ ನಿಯಮ. ನಾನು ಗುರುಗಳನ್ನು ಇಲ್ಲಿಯ ತನಕವೂ ಯಾವತ್ತೂ ಕೂಡ ಯಾವ ಕಾರಣಕ್ಕೂ ನೋಯಿಸಿಲ್ಲ. ಈ ಥರ ನನಗೆ ಯಾಕೆ ತೊಂದರೆ ಆಗ್ತಾ ಇದೆ? ಹಾಗಾದರೆ ಅವನು ಸ್ವಲ್ಪ ಹೊತ್ತು ಸ್ತೋತ್ರ ಮಾಡಿದ ಮೇಲೆ ಯೋಚನೆ ಮಾಡಬೇಡ. ತ್ರೀಣ್ಯರ್ಪಿತಾಣ್ಯತ್ರ ಶತಾನಿ ಮಧ್ಯೆ ಷಷ್ಟಿಷ್ಟ ನಿತ್ಯಂ ಚರತಿ ಧ್ರುವೇಸ್ಮಿನ್. ಆ ಪುರುಷನ ಹತ್ತಿರದಲ್ಲೇ ಒಂದು ಪಕ್ಕದಲ್ಲಿ ಕೃಷ್ಣಾಶ್ಚ ಸಿತಾಶ್ಚ, ಕಪ್ಪು ಬಿಳುಪಿನ ಒಂದು ನೂಲನ್ನು ಹೆಣಿತಾ ಇರುವುದು ಕಾಣಿಸ್ತಾ ಇರುತ್ತೆ ಒಂದಿಷ್ಟು ಸ್ತ್ರೀಯರು. ಅದರ ಜೊತೆಗೆ 6 ಜನ ಹುಡುಗರು ಆ ಒಂದು 12 ಅರಗಳಿರುವಂತಹ ಒಂದು ಚಕ್ರವನ್ನು ತಿರುಗಿಸ್ತಾ ಇರ್ತಾರೆ. ಅದರ ಪಕ್ಕದಲ್ಲಿ ನೂಲು ಹೆಣಿತಾ ಇರುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ಆಶ್ಚರ್ಯ ಆಗಿ ಏನಿದು? ಕೊನೆಗೆ ಅದರ ಮೇಲೆ ಕೂತ ವ್ಯಕ್ತಿ ಹೇಳ್ತಾನೆ, ಇದನ್ನು ಗಮನಿಸ್ತಾ ಇರುವಾಗ, ನೀನು ಈ ಕುದುರೆಯ ಹಿಂಭಾಗದ ಪೃಷ್ಠವನ್ನು ಬಾಲವನ್ನೆತ್ತಿ ಜೋರಾಗಿ ಊದು, ನಿನಗೆ ಬೇಕಾದ ಆಭರಣ ಏನು ಕುಂಡಲ ಇದೆ ಅದು ಸಿಗುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಆ ವ್ಯಕ್ತಿ ಹೇಳಿದ ಮೇಲೆ ಅದನ್ನು ನಂಬಬೇಕು ಅಂತ ಹೇಳಿ ಸೀದು ಹೋಗಿ ಆ ಕುದುರೆಯ ಬಾಲವನ್ನು ಎತ್ತಿ ಜೋರಾಗಿ ಊದ್ತಾನೆ. ಅದರ ಬಾಯಿಯಲ್ಲಿ ಮೈಯ ರೋಮಗಳಿಂದ ಅತ್ಯಂತ ಘೋರವಾದ ಬೆಂಕಿಯ ಜ್ವಾಲೆಗಳು ಇಡೀ ಆ ಲೋಕವನ್ನು ಸುಟ್ಟು ಬಿಡುತ್ತೆ. ಸುಟ್ಟ ತಕ್ಷಣ ತಕ್ಷಕ ಓಡಿ ಬರ್ತಾನೆ. ಓಡಿ ಬಂದವನೇ, ತಪ್ಪಾಯಿತು, ನನಗೆ ಇನ್ನು ಮುಂದೆ ಇಂಥ ಶಿಕ್ಷೆ ಕೊಡಬೇಡ, ನಾನು ಅಜ್ಞಾನದಿಂದಾಗಿ ಈ ವಸ್ತುವನ್ನು ತೆಗೆದುಕೊಂಡು ಬಂದೆ, ನನಗೆ ಬೇಕಿತ್ತು ಅಂತ ಮೊದಲಿನಿಂದ ಯೋಚನೆ ಮಾಡಿದ್ದೆ, ಇದನ್ನು ತೆಗೆದುಕೊಂಡು ದಯವಿಟ್ಟು ನಿನ್ನ ಗುರುಗಳ ಹತ್ರ ಹೋಗು. ಹೇಗೆ ಹೋಗಲಿ? ಬಹಳ ಹೊತ್ತನ್ನು ನಾನು ಅಗೆಯುವುದರಲ್ಲೇ ಕಾಲ ಕಳೆದಿದ್ದೇನೆ. ಈಗ ನಿನ್ನನ್ನು ಹುಡ್ಕೊಂಡು ಇಷ್ಟು ದೂರ ಬಂದಿದ್ದೇನೆ. ಇವತ್ತು ರಾತ್ರಿಯ ಒಳಗೆ, ಇವತ್ತು ಮಧ್ಯಾಹ್ನದೊಳಗೆ ನಾನು ಅಲ್ಲಿರಬೇಕು. ಯಾಕೆಂದರೆ ಅವನು ಗುರುಗಳ ಆದೇಶ ಇದ್ದದ್ದು ಕೂಡ 4 ದಿವಸದಲ್ಲಿ ನಾನು ಮಾಡುವಂತಹ ಅನ್ನದಾನಕ್ಕೆ ಇದನ್ನು ತೊಟ್ಟು ಬಡಿಸ್ಬೇಕು ಅಂತ. ಸಮಯವೇ ಇಲ್ಲ, ಹೇಗೆ ಹೋಗಲಿ ನಾನು ಅಂತ ಅವನು ಕೇಳಿದಾಗ ಆ ಅಶ್ವದ ಮೇಲೆ ಕೂತಿದ್ದ ಮನುಷ್ಯ ಹೇಳ್ತಾನೆ, ಈ ಕುದುರೆಯನ್ನು ಹತ್ತು, ಕ್ಷಣ ಮಾತ್ರದಲ್ಲಿ ನೀನು ನಿನ್ನ ಗುರುಕುಲದ ಹತ್ತಿರ ಇರ್ತಿ ಅಂತ. ಅವನ ಯೋಚನೆ ಮತ್ತು ಆ ಉದ್ದೇಶ ಪ್ರಾಮಾಣಿಕ ಆಗಿತ್ತು. ಆದ್ದರಿಂದಾಗಿ ತಕ್ಷಣದಲ್ಲಿ ಆ ಕುದುರೆ ಮೇಲೆ ಕೂತವನೇ ಕ್ಷಣ ಮಾತ್ರದಲ್ಲಿ ಅಲ್ಲಿ ಆ ಆಶ್ರಮವನ್ನು ಸೇರಿದ್ದಾನೆ. ಗುರುವಿನ ಹೆಂಡತಿ ಬಡಿಸ್ಲಿಕ್ಕೆ ಅಂತ ಪದಾರ್ಥಗಳನ್ನು ಸಿದ್ಧಗೊಳಿಸಿ ಕಾಯ್ತಾ ಇದ್ದಾಳೆ. ಇವನು ಬಂದ ತಕ್ಷಣವೇ ನಮಸ್ಕಾರ ಮಾಡಿ ಅದನ್ನು ಒಪ್ಪಿಸಿದ ತಕ್ಷಣ ಅವಳು ಹೇಳ್ತಾಳೆ, ಸಂಭ್ರಾಂತಹ, ತಕ್ಷಣ ಆಶ್ಚರ್ಯ ಆಗುತ್ತೆ, ನೀನು ಇನ್ನು ಒಂದು ಕ್ಷಣ ತಡ ಮಾಡಿದ್ರೂ ಕೂಡ ನಾನು ನಿನಗೆ ಶಾಪ ಕೊಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೆ. ಇಷ್ಟು ಅಶಿಸ್ತಿನಲ್ಲಿ ಇರುವಂತಹ ಶಿಷ್ಯ ಇಷ್ಟು ದಿವಸ ಗುರುಗಳಿಂದ ಹೇಗೆ ಪ್ರೀತಿಯನ್ನು ಸಂಪಾದಿಸಿದ ಅನ್ನುವ ಕೋಪಕ್ಕೆ ಒಳಗಾಗಿದ್ದೆ ನಾನು. ಆದರೆ ನೀನು ಬಂದ ಕ್ಷಣದಲ್ಲಿ ಸರಿಯಾದ ಕಾಲಕ್ಕೆ ಬಂದಿದ್ದಿ. ನಿನಗೇನು ನನ್ನ ಮನಸ್ಸಿನಲ್ಲಿ
ಕೋಪ ಏನು ಆರಂಭ ಆಗಿತ್ತು, ಹುಟ್ಟಿತ್ತು, ಅದು ನಿನಗೇನು ಬಾಧೆ ತರುವುದಿಲ್ಲ, ನಿನ್ನ ಕರ್ತವ್ಯವನ್ನು ನೀನು ಚೆನ್ನಾಗಿ ನೆರವೇರಿಸಿದ್ದಿ ಅಂತ ಹೇಳಿ ಅದನ್ನು ಸ್ವೀಕರಿಸಿ ಯಥಾಪ್ರಕಾರ ಅಲ್ಲಿ ಗುರುಕುಲಕ್ಕೆ ಬಂದಿದ್ದ ಎಲ್ಲ ವಿಪ್ರರ್ಷಿಗಳಿಗೆ ಅನ್ನವನ್ನು ಬಡಿಸಿ ತನ್ನ ಆಸೆಯನ್ನು ಈಡೇರಿಸಿಕೊಂಡು ಆ ಶಿಷ್ಯನಿಗೆ ಅನುಗ್ರಹ ಮಾಡಿ ಅಂತ ಗುರುಗಳ ಹತ್ರನೂ ಬಂದು ಹೇಳ್ತಾಳೆ. ಆವಾಗ ಗುರುಗಳು ಕೂಡ ನಿನಗೆ ಎಲ್ಲವೂ ಕೂಡ ಒದಗಲಿ, ಒಳ್ಳೆಯದಾಗಲಿ ಅಂತ ಹೇಳುವಾಗ ಗುರುಗಳೇ ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ನಾನು ದಾರಿಯಲ್ಲಿ ಹೋಗುವಾಗ ಯಾರೋ ಒಬ್ಬ ಸಿಕ್ಕಿದ, ಒಂದು ಬಾವಿಯೊಳಗೆ ಹೋದೆ, ಒಂದು ಬಿಲದ ಒಳಗೆ ಹೋದೆ, ಅಲ್ಲಿ ಒಂದು ದೊಡ್ಡ ನಾಕಲೋಕದ ಹಾಗೆ ಕಾಣುವ ಬೆಳಗುವ ಜಗತ್ತನ್ನು ನೋಡಿದೆ. ಅಲ್ಲಿ ಒಬ್ಬ ಪುರುಷ ಕುದುರೆ ಮೇಲೆ ಕೂತಿದ್ದ, ಪಕ್ಕದಲ್ಲಿ ಒಂದಿಷ್ಟು ಹೆಣ್ಣು ಮಕ್ಕಳು ಇಬ್ಬರು ಸೇರಿಕೊಂಡು ಕಪ್ಪು ಬಿಳುಪಿನ ನೂಲನ್ನು ಹೆಣೀತಾ ಇದ್ರು. ಒಂದು ಚಕ್ರದಲ್ಲಿ ಅರಗೀಲುಗಳು 12 ಏನಿತ್ತು ಅದನ್ನು 6 ಜನ ಕುಮಾರರು ತಿರುಗಿಸ್ತಾ ಇದ್ರು. ಏನಿದಕ್ಕೆಲ್ಲ ಅರ್ಥ ಅಂತ ಕೇಳಿದಾಗ ಅವರು ಹೇಳ್ತಾರೆ, ತೇಯೇ ಸ್ತ್ರೀಯವು ಧಾತಾ ವಿಧಾತ, ಧಾತ್ರಿ ಮತ್ತು ವಿಧಾತ್ರಿ ಅಂತನ್ನುವ ಇಬ್ಬರು ಈ ಜಗತ್ತನ್ನು ನಿಯಮಿಸುವಂತಹ ಶಕ್ತಿಗಳು, ಅಂದರೆ ಕಾಲದ ನಿಯಾಮಕ ಶಕ್ತಿಗಳು. ಈ ಕಾಲ ನಿಯಾಮಕ ಶಕ್ತಿಗಳು 2 ಬಿಳಿ ಕಪ್ಪಿನ ನೂಲನ್ನು ಹೆಣಿತಾ ಇದ್ದದ್ದು ಅಂದರೆ ಹಗಲು ರಾತ್ರಿಯನ್ನು ಒಟ್ಟು ಮಾಡ್ತಾ ಇದ್ರು. ಹಗಲಿನ ದೇವತೆ ಮತ್ತು ರಾತ್ರಿಯ ದೇವತೆ ಆ ಸ್ತ್ರೀಯರು ಅವರಿಬ್ಬರು ಹಗಲು ಮತ್ತು ರಾತ್ರಿಯನ್ನು ಜೋಡಿಸ್ತಾ ಇದ್ರು. ನಿನಗೆ ಮೊದಲಿಗೆ ಹೋಗುವಾಗ ಒಂದು ಎತ್ತಿನ ಮೇಲೆ ಕೂತಿದ್ದವ ಸಿಕ್ಕಿದಲ್ಲ, ಅವನು ನನ್ನ ಅತ್ಯಂತ ಆಪ್ತ ಮಿತ್ರನಾದ ಇಂದ್ರ. ಆ ಕುದುರೆ ಏನಿತ್ತು ಆ ಎತ್ತು ಏನಿತ್ತು ಅದರಿಂದ ನೀನು ಗೋಮಯವನ್ನು ಸ್ವೀಕರಿಸಿದ್ಯಲ್ವಾ, ಆ ಗೋಮಯ ಅದು ನಿನಗೆ ಅಮೃತದ ಪಾನ ಮಾಡಿಸಿದ್ದದು. ನೀನು ನಾಗಲೋಕಕ್ಕೆ ಹೋದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ವಿಷಮಯ ಆ ಜಾಗ. ಆದರೆ ನೀನು ಅಲ್ಲಿ ಹೋದರೂ ಬದುಕಿದಿ ಅನ್ನೋದಕ್ಕೆ ಕಾರಣ ನೀನು ತಿಂದ ಗೋಮಯ. ಅಲ್ಲಿಂದ ಹೋದ ಮೇಲೆ ಬಿಲದಲ್ಲಿ ನೀನು ಹೋಗಿದ್ದು ನಾಗಲೋಕಕ್ಕೆ. ಅಲ್ಲಿ ನಿನಗೆ ಸಿಕ್ಕಿದ ಈ ಇಬ್ಬರು ಧಾತ್ರಿ ಮತ್ತು ವಿಧಾತ್ರಿ ಅನ್ನುವರು ಹಗಲು ಮತ್ತು ರಾತ್ರಿಯ ದೇವತೆಗಳು. ಆ ರಾತ್ರಿ ಹಗಲನ್ನು ಜೋಡಿಸ್ತಾ ಇದ್ದವರು. 12 ಅರಗೀಲುಗಳಿತ್ತಲ್ಲ, ಅದು 12 ಮಾಸಗಳು. ಒಂದು ವರ್ಷಕ್ಕೆ ಸಂಬಂಧಪಟ್ಟ 12 ಮಾಸದ ಸಂವತ್ಸರ ಚಕ್ರವನ್ನು ತಿರುಗಿಸ್ತಾ ಇದ್ರು. ಅದನ್ನು ತಿರುಗಿಸ್ಲಿಕ್ಕೆ 6 ಜನ ಹುಡುಗರಿದ್ರಲ್ವಾ, ಅವರು ಋತುಗಳು. ವಸಂತದಿಂದ ಹಿಡಿದು ಶಿಶಿರದ ತನಕ 6 ಋತುಗಳೇನಿವೆ ಅದರ ಅಭಿಮಾನಿ ದೇವತೆಗಳು ಆ ಅಯನವನ್ನು ಜೋಡಿಸಿಕೊಂಡು ತಿರುಗಿಸ್ತಾ ಇದ್ರು. ಇಷ್ಟು ನೀನಲ್ಲಿ ನೋಡಿದ್ದು. ಅಂದರೆ ಪ್ರತಿಯೊಬ್ಬನಿಗೂ ಒಂದು ಕಾಲಮಾನದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಯಾರು ಸಮಯವನ್ನು ಅವನಿಗೇನು ಗೊತ್ತಾ, ಸಮಯ ಆಗ್ತಾ ಇದೆ, ನಾನು ಗುರುಗಳಿಗೆ ಸರಬೇಕಾದದ್ದು ಒಪ್ಪಿಸಲಿಲ್ಲ ಅನ್ನೋ ಒಂದು ಯೋಚನೆ ಇತ್ತಲ್ಲ, ಅದು ಕಾಲದ ರೂಪದಲ್ಲಿ ಅವನಿಗೆ ಕಾಣಿಸಿತು. ಗುರುಗಳು ಅದನ್ನು ಹೇಳಿದರು. ಒಂದೇನು ಅಂದರೆ, ನಾವು ಯಾವಾಗಲೂ ನಮ್ಮ ಜೊತೆಗೆ ಸಮಯದ ಜೊತೆಗೆ ಇರಬೇಕು ಅನ್ನುವುದೇ ನಮ್ಮ ಯಶಸ್ಸಿನ ಗುಟ್ಟು. ನಮ್ಮ ಜೊತೆಗಿದ್ದೇವೆ, ಸಮಯದ ಜೊತೆಗಿರಬೇಕು. ಸಮಯ ಏನಾಯಿತು, ಇದು ನಮಗೆ ನಮ್ಮ ಗುರುಗಳಿಂದ ಈ ಮಾತು ಅರ್ಥ ಆಯಿತು. ನೀವು ನೋಡಿರಬಹುದು, ಪೇಜಾವರ ಶ್ರೀಗಳ ಹತ್ರ ಅಲ್ಲಿ ಮಂತ್ರಾಕ್ಷತೆ ತಟ್ಟೆಯಲ್ಲಿ ಯಾವಾಗಲೂ ಒಂದು ಗಡಿಯಾರ ಇದ್ದೇ ಇರುತ್ತೆ. ಬೇರೆ ಏನು ಕಳೆದೋದ್ರೂ ಬೇಜಾರು ಮಾಡ್ಕೊಳ್ಳಲ್ಲ ಅಥವಾ ಸಿಟ್ಟು ಮಾಡ್ಕೊಳ್ಳಲ್ಲ. ಗಡಿಯಾರ ಒಂದು ಕ್ಷಣ ಅವರ ಕಣ್ಣಿನಿಂದ ದೂರ ಆಯಿತು ಅಂದರೆ ತಕ್ಷಣ ಇದ್ದ ಎಲ್ಲರನ್ನೂ ಕರೆದು ಒಂದು ಸರ್ತಿ ಬೈದು ಹಾಕ್ತಾರೆ. ಯಾಕೆಂದರೆ ಪ್ರತಿ ಕ್ಷಣವೂ ನಾನು ಏನು ಮಾಡ್ತಾ ಇದ್ದೇನೆ ಅನ್ನೋದು ಅವರ ಗಮನದಲ್ಲಿ ಇರುತ್ತೆ. ಇಷ್ಟು ಹೊತ್ತಿಗೆ ಇಂಥದ್ದು ಮಾಡಬೇಕಿತ್ತು, ಇದನ್ನು ನಾನು ನಡೆಸಲಿಲ್ಲ, ಈ ಕ್ಷಣವನ್ನು ಇದಕ್ಕೆ ಬೇರೆದಾಗಿ ಸಮಯವನ್ನು ಜೋಡಿಸಿಕೊಂಡು ನಾನು ಮುಂದಿನ ಕೆಲಸವನ್ನು ಮಾಡಬೇಕು ಅಂತ. ಅಂದರೆ ದೊಡ್ಡವರು ಯಾವಾಗಲೂ ತಮ್ಮ ಸಮಯವನ್ನು ಮತ್ತು ತನ್ನನ್ನು ಜೋಡಿಸಿಕೊಂಡು ಎಚ್ಚರದಲ್ಲಿ ಇರ್ತಾರೆ. ಹಾಗಾಗಿ ಅವರಿಂದ ದೊಡ್ಡ ಸಾಧನೆಯ ಕೆಲಸ ಆಗುತ್ತೆ. ಯಾವಾಗ ನನ್ನ ಎಚ್ಚರ ಕಾಲದ ಜೊತೆಗೆ ನಾನು ಇದ್ದೇನೆ ಅನ್ನುವುದನ್ನು ನೆನಪಿಸಿಕೊಳ್ತಾನೆ ಅಂತ, ಅದೇ ಅಲ್ವಾ ಸಂಕಲ್ಪ ಅಂದರು. ನಾವು ಮಾಡುವ ಸಂಕಲ್ಪ ಅಂದರು, ನಾವು ಕಾಲವನ್ನು ದೇಶವನ್ನು ಹೇಳಿ ಇಂತಹ ದೊಡ್ಡ ಕಾಲದಲ್ಲಿ ಇಂತಹ ದೊಡ್ಡ ದೇಶದಲ್ಲಿ ನಾನೊಂದು ಇಂತಹ ಸಣ್ಣ ಕಾಲದಲ್ಲಿ ಬದುಕುವ ಹುಳದ ರೀತಿಯಲ್ಲಿರುವ ನನ್ನ ಅಸ್ತಿತ್ವವನ್ನು ಮಾಡುವ ಕೆಲಸವನ್ನು ನಿನ್ನ ಪ್ರೇರಣೆಯಿಂದ ನಿನ್ನ ಪ್ರೀತಿಗಾಗಿ ಇಂತಹ ಕಾಲದಲ್ಲಿ ಮಾಡ್ತಾ ಇದ್ದೇನೆ ಅಂತನ್ನುವ ಅಹಂಕಾರದ ತ್ಯಾಗ ಏನಿದೆ ಅದೇ ನಿಜವಾಗಿ ಸಂಕಲ್ಪ. ಅದನ್ನು ನಿತ್ಯದಲ್ಲಿ ಅವನು ಯೋಚಿಸ್ತಾ ಇದ್ದಲ್ವ, ಗುರುಗಳಿಗೆ ಇಷ್ಟು ಹೊತ್ತಿನ ಒಳಗೆ ನಾನು ಇಂಥದ್ದು ಮಾಡಬೇಕು ಅಂತ. ಅದು ಕಾಲರೂಪದಲ್ಲಿ ಕಂಡು ಅವನಿಗೆ ದರ್ಶನ ನೀಡಿತು. ಗುರುಗಳಿಂದ ಅವನಿಗೆ ಮತ್ತಷ್ಟು ಉಪದೇಶ ಆಯಿತು, ಕಾಲದ ಮಹತ್ವ ಏನು ಅಂತ. ಹೀಗೆ ಉಪದೇಶ ಪಡೆದು ಗುರುಗಳಿಂದ ಅನುಗ್ರಹೀತನಾಗಿ ಎಲ್ಲ ವೇದಗಳು ನಿನಗೆ ಪ್ರತಿಭಾಸ್ಯತಿ, ಎಲ್ಲ ಶಾಸ್ತ್ರದ ತಿಳುವಳಿಕೆ ಜ್ಞಾನ ನಿನಗೇನಾದರೂ ಕೇಳಿದರೆ ಪುಸ್ತಕದಲ್ಲಿ ನೋಡಬೇಕು ಅಂತ ಹೇಳಬೇಕಾಗಿಲ್ಲ. ನೀನು ಯೋಚನೆ ಮಾಡಿ ಹೇಳಿದರೆ ಅದು ವೇದದಲ್ಲಿ ಇರುತ್ತೆ. ಆಚಾರ್ಯರು ಅದನ್ನು ಹೇಳುತ್ತಾರೆ. ನಾವು ಯಾವಾಗಲೂ ಏನಾದರೂ ಓದಿದೆವು ಅಂತಂದರೆ ಮತ್ತೆ ಆ ಪುಸ್ತಕವನ್ನು ಮುಟ್ಲಿಕ್ಕೋಸ್ಕರ ಓದುವುದಲ್ಲ. ಇನ್ಯಾವತ್ತೂ ಆ ಪುಸ್ತಕ ನಮ್ಮ ಕೈಗೆ ಬರಬಾರ್ದು ಅಂತಂದರೆ ನಾವು ಅದರಲ್ಲಿ ಇರುವ ಎಲ್ಲ ಸಂಗತಿಗಳನ್ನು ನೆನಪಿಟ್ಟುಕೊಂಡೇ ನಮ್ಮ ಅಧ್ಯಯನವನ್ನು ಮುಂದುವರಿಸಬೇಕು. ಹಾಗೆ ತ್ಯಕ್ತವೇದ ಅಂತ. ತ್ಯಕ್ತವೇದ ಅಂದರೆ ವೇದವನ್ನು ಬಿಟ್ಟವನು ಅಂತ ಅರ್ಥ ಅಲ್ಲ. ವೇದದ ಎಲ್ಲ ತಿಳುವಳಿಕೆ ಇದ್ದು ವೇದದಲ್ಲಿ ಏನಾದರೂ ಸಂದೇಹಗಳು, ಸ್ಮೃತಿಗಳಲ್ಲಿ ಏನಾದರೂ
ಸಂಶಯಗಳು ಹುಟ್ಟಿದವು ಅಂತಂದರೆ ವೇದದ ಪುಸ್ತಕ ಇಲ್ಲದೆಯೂ ಅವನೇನಾದರೂ ಅದನ್ನು ಯೋಚನೆ ಮಾಡಿ ಇದು ಹೀಗೆ ಅಂತ ಹೇಳಿದರೆ ಆ ಮಾತು ವೇದದಲ್ಲಿರಬೇಕು. ಅಷ್ಟು ಅವನಿಗೆ ಟ್ಯೂನ್ ಆಗಿರುತ್ತೆ ವೇದ ಅಂತ ಅರ್ಥ. ತ್ಯಕ್ತ ವೇದ ಅಂದರೆ ವೇದದ ಪುಸ್ತಕವನ್ನು ಬಿಟ್ಟರೂ ಅವನ ಮನಸ್ಸು ಟ್ಯೂನ್ ಆಗುವಂತಹ ಸ್ಥಿತಿಗೆ ಎತ್ತರಕ್ಕೆ ಏರ್ತಾನೆ. ಇದು ಗುರುಗಳು ಅವನಿಗೆ ಮಾಡಿದ ಅನುಗ್ರಹ. ಹೀಗೆ ವೇದದ ಸಮಗ್ರ ಚಿಂತನೆಯನ್ನು ಆತ ಮಾಡುವುದಕ್ಕೆ ಅನುಕೂಲ ಆಯಿತು. ಈ ಕಥೆ ಯಾಕೆ ಹೇಳಿದರು ಅಂದರೆ, ಈ ಕಥೆಗೆ ಮುಂದೆ ಜನಮೇಜನ ಯಜ್ಞಕ್ಕೆ ಸಂಬಂಧ ಇದೆ. ಯಾಕೆಂದರೆ ಅವನ ಗುರುದಕ್ಷಿಣೆ ಕೊಡಲಿಕ್ಕೆ ತೊಂದರೆ ಮಾಡಿದವನು ಆ ತಕ್ಷಕ. ಹಾಗಾಗಿ ಆ ತಕ್ಷಕನಿಗೆ ಬುದ್ಧಿ ಕಲಿಸಬೇಕು ಅಂತ ಬಂದು ಜನಮೇಜಯನ ಹತ್ತಿರ ನೀನು ಯಾಗವನ್ನು ಮಾಡು ಅಂತ ಹೇಳಿ ನನ್ನ ಗುರುಗಳ ದಕ್ಷಿಣೆ ಕೊಡಲಿಕ್ಕೆ ತೊಂದರೆ ಮಾಡಿದ್ದಾನೆ ಅಂತ ಹೇಳಿ ಎಚ್ಚರಿಸ್ತಾನೆ. ನೀನು ಕೂಡ ಹೀಗೆ ಸುಮ್ಮನೆ ಕೊಡುವುದು ತಪ್ಪು, ಯಾಕಂದರೆ ನಿಮ್ಮ ಅಪ್ಪ ಸತ್ತದ್ದು ತಕ್ಷಕನಿಂದಲೇನೆ. ಇನ್ನೂ ಒಂದು ಕಾರಣ ಮುಂದೆ ಕತೆ ಹೇಳ್ತಾರೆ. ಅಂದರೆ ಕದ್ರು ಮತ್ತು ವಿನತೆಯ ಕಥೆ ಹೇಳುವಾಗ ಇನ್ನೂ ಒಂದು ಕಾರಣ ಕೊಡ್ತಾನೆ. ಆ ಕಥೆ ನೋಡುವಾಗ ಗೊತ್ತಾಗುತ್ತೆ. ಇಲ್ಲಿಂದ ಮುಂದೆ ಶೌನಕರು ಪ್ರಶ್ನೆ ಮಾಡ್ತಾರೆ, ನನ್ನ ಪೂರ್ವಜರ ಬಗ್ಗೆ ನಾನು ತಿಳ್ಕೊಳ್ಬೇಕು, ಅವನು ಭೃಗುವಂಶ ಸಂಜಾತ, ಅದರಿಂದಾಗಿ ನನ್ನ ಪೂರ್ವಜರ ಬಗ್ಗೆ ಹೇಳಿ ಅಂತ ಸೂತಪುರ ಸೌತಿಗಳ ಹತ್ರ ಕೇಳಿದಾಗ ಚವನ ಋಷಿಯ ಕಥೆಯನ್ನು ಹೇಳುತ್ತಾನೆ. ಭೃಗುವಿನ ಹೆಂಡತಿ ಪುಲೋಮ ಅಂತ. ಅವರಿಬ್ಬರು ಚೆನ್ನಾಗಿ ದಾಂಪತ್ಯವನ್ನು ನಡೆಸಿ ಯೋಗ್ಯವಾದ ನಿತ್ಯಾನುಷ್ಠಾನಗಳನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಎಲ್ಲೋ ಒಂದು ಸರ್ತಿ ಭೃಗು ಕಾಡಿಗೆ ಸಮಿಧೆಯನ್ನು ತರಲಿಕ್ಕೆ ಹೋಗಿರ್ತಾನೆ. ಮನೆಯಲ್ಲಿ ನಿತ್ಯ ಅಂದರೆ ಅಗ್ನಿಹೋತ್ರ ನಡೀತಾ ಇತ್ತು. ಅದರಿಂದಾಗಿ ಅಗ್ನಿಯು ಆ ಮನೆಯ ಸುತ್ತಲಿನ ಎಲ್ಲವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜ್ವಲನೆಗೊಂಡು ಉರಿತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಪುಲೋಮ ಅನ್ನುವ ಹೆಸರಿನ ಹೆಂಡತಿಯದ್ದೇ ಹೆಸರಿನ ಇನ್ನೊಬ್ಬ ರಾಕ್ಷಸ ಇದ್ದ. ಅವನ ಹೆಸರು ಪುಲೋಮಹ ಅಂತ, ಒಬ್ಬ ರಾಕ್ಷಸ. ಅವನು ಸೀದಾ ಆಶ್ರಮದ ಒಳಗೆ ಬಂದು, ಭೃಗುವಿನ ಆಶ್ರಮದ ಒಳಗೆ ಬಂದು ಆಕೆಯನ್ನು ಕದ್ದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡುವಾಗ ಈ ಸಾಕ್ಷಿ ರೂಪದಲ್ಲಿ ನಿಂತ ಅಗ್ನಿ ನೋಡ್ತಾ ಇರುವುದನ್ನು ನೋಡಿ, ನೀನು ನನ್ನನ್ನು ಹಾಗೆ ದಿಟ್ಟಿಸಿ ನೋಡಬೇಡ, ನನಗೂ ಕೂಡ ಇವಳ ಮೇಲೆ ಅಧಿಕಾರ ಇದೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ಅವನು ತುಂಬ ಚೆನ್ನಾಗಿ ಹೇಳ್ತಾನೆ. ಅಭ್ಯಾಗತಂತು ತದ್ರಕ್ಷಃ ಪುಲೋಮ ಚಾರುದರ್ಶನ ನ್ಯವಂತ್ರಯತ ವನ್ಯೇನ ಫಲಮೂಲಾದಿನ ತದ. ಅವಳಿಗೆ ಫಸ್ಟು ಹಣ್ಣು ಹಂಪಲುಗಳನ್ನೆಲ್ಲ ಕೊಟ್ಟು ಬಾ ನನ್ನ ಜೊತೆಗೆ ಅಂತ ಕರೀತಾನೆ ಆ ಹೆಣ್ಣು ಮಗಳನ್ನು. ಅಗ್ನಿಯನ್ನು ನೋಡಿ ಅವನಿತ್ರ ಹೇಳ್ತಾನೆ, ನಾನೇನು ತಪ್ಪು ಮಾಡ್ತಾ ಇಲ್ಲ, ನಾನು ಸರಿಯಾಗೇ ಮಾಡ್ತಾ ಇದ್ದೇನೆ. ಏನು ಸರಿ ಮಾಡ್ತಾ ಇದ್ದೇನೆ ಅಂದರೆ, ಭೃಗುವಿನ ಹೆಂಡತಿ ಅಲ್ವ ಅವಳು, ನೀನು ಅಂದ್ಕೊಂಡ ಹಾಗೆ ಭೃಗುವಿನ ಹೆಂಡತಿ ಅಲ್ಲ ಅವಳು. ಮತ್ತೆ ಯಾಕೆಂದರೆ ಎಲ್ಲರ ಹತ್ರ ಅವರದ್ದೇ ಆದೊಂದು ಲಾಜಿಕ್ ಇರುತ್ತೆ. ನಾವೇನೇ ತಪ್ಪು ಮಾಡುವಾಗಲೂ ನಾನು ಮಾಡುವ ತಪ್ಪಿಗೆ ನನ್ನದೇ ಆದ ಒಂದು ಕಾರಣಗಳಿವೆ. ಅವನು ಹೇಳ್ತಾನೆ, ಹಿಂದೆ ಸಾಹಿ ಪೂರ್ವಂ ವೃತಾತೇನ ಪುಲೋಮ್ನಾತು ಶುಚಿಸ್ಮಿತ ತಾಂತು ಪ್ರಾದಾತ್ ಪಿತಾ ಪಶ್ಚಾತ್ ಭೃಗವೇ ಶಾಸ್ತ್ರವತ್ತದ. ಈ ಹುಡುಗಿ ಚಿಕ್ಕವಳಿದ್ದಾಗ ತುಂಬ ತೊಂಟೆ ಮಾಡ್ತಾ ಇದ್ಲು ಅಂತ ಅಪ್ಪ, ನಿನ್ನನ್ನು ಗುಮ್ಮನಿಗೆ ಕೊಡ್ತೇನೆ ಅಂತ ನಾವು ಹೇಳ್ತೀವಲ್ವ, ಹಾಗೆ ನಿನ್ನನ್ನು ರಾಕ್ಷಸನಿಗೆ ಕೊಡ್ತೇನೆ ಅಂತ ಯಾವಾಗಲೂ ಅವಳ ಅಪ್ಪ ಗದರಿಸ್ತಾ ಇದ್ದ. ಅಂದರೆ ಅದು ಆ ಥರ ಇಲ್ಲ, ಅಲ್ಲಿ ವಸ್ತುತಃ ಗದರಿಸ್ತಾ ಇದ್ದದ್ದು. ಅವನೇನು ಅನ್ಕೊಂಡ, ನನಗೇ ಈ ಹುಡುಗಿಯನ್ನು ಮದುವೆ ಮಾಡಿ ಕೊಡ್ತಾರೆ, ಅವನು ಕಾಯ್ತಾ ಇದ್ದಾನೆ. ಪ್ರತಿ ದಿವಸ ಹೇಳಿದಾಗೆಲ್ಲ ಕಿಟಿಕಿ ಹತ್ರ ಬಂದು ಬಹಳ ಕಿವಿಗೆ ಆನಂದ, ಇವಳು ಬೆಳೀತಾಳೆ, ನನಗೆ ಇವಳಪ್ಪ ಮದುವೆ ಮಾಡಿ ಕೊಡ್ತಾನೆ ಅಂತ ಆ ಹುಡುಗಿಯ ಅಪ್ಪ ಹೇಳಿದ ಮಾತನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಿ ಅವಳು ಬೆಳೆದು ನಿಂತು ಬಹಳ ದಿವಸದ ಮಧ್ಯದಲ್ಲಿ ಆಕೆಯನ್ನು ನಾಪತ್ತೆ, ಅವಳು ಕಾಣಲಿಲ್ಲ. ಈಗ ಮತ್ತೆ ಭೃಗುವಿನ ಆಶ್ರಮದಲ್ಲಿ ಕಂಡದ್ದು ನೋಡಿ ಓಡಿ ಬಂದು ಆಕೆಯನ್ನು ನಾನು ಕರ್ಕೊಂಡು ಹೋಗಬೇಕು, ನಾನು ಬಾಲ್ಯದಿಂದಲೇ ಮನಸ್ಸು ಕೊಟ್ಟು ಆಕೆಯನ್ನು ಪ್ರೀತಿಸಿ ನನ್ನವಳಂತ ನಾನು ಯೋಚಿಸಿ ಈಗ ಕರ್ಕೊಂಡು ಹೋಗ್ತಾ ಇದ್ದೇನೆ, ನನ್ನವಳನ್ನೇ ನಾನು ಕರ್ಕೊಂಡು ಹೋಗ್ತಾ ಇರೋದು, ಇನ್ನೊಬ್ಬರದ್ದು ಸಂಬಂಧ ಇಲ್ಲ ಅಂತ. ಅಂದರೆ ನಾವು ಮಾತು ಹೇಳುವಾಗಲೂ ಬಹಳ ಎಚ್ಚರ ಇರಬೇಕು ಅಂತ. ಮಕ್ಕಳಿಗೆ ನಾವು ಗದರುವಾಗ ಹೇಳ್ತೇವೆ, ನಿಮ್ಮ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಆಡಿದ ಮಾತಿನಲ್ಲಿ ಹಿಂದೆ ಮುಂದೆ ಯೋಚನೆ ಇಲ್ಲದೆ ಇದ್ದಾಗ ಅದು ನಾವು ಅಸ್ತು ದೇವತೆಗಳು ಕೆಲಸ ಮಾಡ್ತಾರೆ ಅಂತ ಹೇಳ್ತಾವಲ್ಲ. ನಿನ್ನನ್ನು ಕೊಂಡು ಹೋಗಿ ರಾಕ್ಷಸನಿಗೆ ಕೊಡ್ತೇನೆ, ಇದೇ ಥರದ ಒಂದು ಸಿಟ್ಟಿನ ಮಾತು ನಚಿಕೇತನ ಸಾವಿಗೆ ಕಾರಣ ಆಯಿತು. ಅಪ್ಪ ಸಿಟ್ಟಿನಿಂದ ಬೈದದ್ದು ಮೃತ್ಯವೇತ್ವಾ ದದಾನಿ ಅಂತ, ಆದರೆ ಅದು ನಿಜವಾಗಿ ಏನಾಯಿತು, ಕೊನೆಗೆ ಮೃತ್ಯು ತಗೊಂಡು ಹೋದ. ಹಾಗೆ ಇವನು ಕೂಡ ರಾಕ್ಷಸನಿಗೆ ಕೊಡ್ತೇನೆ ಅಂತ ಅಪ್ಪ ಹೇಳಿದ 10 ಬಾರಿಯ ಮಾತನ್ನು ತನ್ನ ಮನಸ್ಸಿನಲ್ಲಿ ಈಕೆಯನ್ನು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಮಾನಸಿಕವಾಗಿ ನಾನು ಆಕೆಯ ಗಂಡ, ಅವಳು ನನ್ನ ಹೆಂಡತಿ ಅಂತ ಯೋಚನೆ ಮಾಡಿ ಇಲ್ಲಿ ಎಳ್ಕೊಂಡು ಹೋಗ್ಲಿಕ್ಕೆ ಬಂದ. ಅಗ್ನಿ ಹತ್ರ ಕೇಳ್ತಾನೆ, ನಾನು ತಪ್ಪು ಮಾಡ್ತಾ ಇದ್ದೇನಾ ಹೇಳು. ಅಗ್ನಿಗೆ ಒಂದು ಕ್ಷಣ ಈ ಹಿಂದಿನ ಘಟನೆ ಅವನು ಹೇಳ್ತಾ ಇದ್ದಿದ್ದು ಅಪ್ಪ ಕೊಟ್ಟಾಗಿದೆ, ಅಪ್ಪ ನನಗೆ ಪ್ರಾದಾತ್ ಹಿಂದೆಯೇ ಕೊಟ್ಟು ಬಿಟ್ಟಿದ್ದಾನೆ, ಈಗ ಭೃಗುವಿಗೆ ಕೊಟ್ಟಿದ್ದಾನೆ, ಆದರೆ ನಾನು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ, ಮೊದಲು ಯಾರಿಗೆ ಕೊಟ್ಟಿದ್ದು, ನನಗೆ ಕೊಟ್ಟಿದ್ದಾದ್ರೆ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೀಗೆ ವಾದ ಮಾಡಿದಾಗ ಅಗ್ನಿ ಕ್ಷಣ ಸ್ವಲ್ಪ ಮೌನ ವಹಿಸ್ತಾನೆ. ಅವನಿಗೇನು ಹೇಳಬೇಕು, ಈ ವ್ಯಕ್ತಿ ಹತ್ರ ನಾವು ಮಾತಾಡುವಾಗ
ಯಾರು ದುರುಳರಿರ್ತಾರೋ ಅವ್ರ ಹತ್ರ ಮಾತಾಡುವಾಗ ನಾವು ಯದ್ವಾತದ್ದು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹ್ಯಾಂಡಲ್ ಮಾಡಬೇಕಾದ ಕ್ರಮದಲ್ಲಿ ಬೇರೆ ಥರ ಇದೆ ಅಂತ ಯೋಚಿಸಿ ಒಂದು ಕ್ಷಣ ತಾಳ್ಮೆಯಿಂದ ಏನು ಉತ್ತರ ಕೊಡುವುದು ಅಂತ ಯೋಚಿಸುವಷ್ಟರಲ್ಲಿ ಅವನು ಸೀದಾ ಅವಳನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹೊರಟು ಹೋದರೆ ಆಕೆ ತುಂಬ ಹೆದರಿ ಬಿಡ್ತಾಳೆ. ಗಾಬರಿಯಿಂದ ಬಹಳ ಹೆದರಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಗವಂತನನ್ನು ಪ್ರಾರ್ಥಿಸ್ತಾಳೆ. ಏನಿದು ಈ ಥರ ನನ್ನ ಪರಿಸ್ಥಿತಿ, ಹೀಗೆ ಈ ರಾಕ್ಷಸನಿಂದ ಎಳೆದೊಯ್ಯಲ್ಪಡುವಂತಾಯಿತಲ್ವಾ ಅಂತ. ಅಷ್ಟು ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಗರ್ಭದಲ್ಲಿದ್ದ ಮಗು ಅದು ಜಾರಿ ಹೊರಕ್ಕೆ ಬಂದು ಬಿಡ್ತು. ಬಂದ ಮಗು ಬೆಳಕಿನ ಮುದ್ದೆಯಾಗಿ ಹೊರಗೆ ಬಂತು. ಆ ಬೆಳಕಿನ ಮುದ್ದೆ ತಕ್ಷಣವೇ ಆ ರಾಕ್ಷಸನನ್ನು ನೋಡಿ ಸುಟ್ಟು ಹಾಕಿತು. ಚ್ಯವನ ಅಂದರೆ ಚ್ಯುತ ಅಂತ, ಜಾರಿದ್ದು ಅಂತ ಅರ್ಥ. ಗರ್ಭದಿಂದ ಜಾರಿ ತಾನೇ ಬೇಕು ಅಂತ ಹೊಟ್ಟೆಯಿಂದ ಹೊರಕ್ಕೆ ಬಂದು ಆ ರಾಕ್ಷಸನನ್ನು ಕೊಂದು ತಾಯಿಯ ಕಣ್ಣೀರನ್ನು ಒರೆಸುವಂತಹ ಶಕ್ತಿಯಿಂದ ಆ ಮಗು ಬೆಳೆದು ನಿಂತಿತು. ತಾಯಿಗೆ ಬಹಳ ಆನಂದ ಆಯಿತು. ಜಾರಿದ ಮಗು ಆದ್ರಿಂದಾಗಿ ನಾವು ಜಾರಿದರೆ ಬೀಳುವುದಷ್ಟೇ. ಇವನು ಜಾರಿ ಎದ್ದವನೇ ತಾಯಿಯನ್ನೇ ಉಳಿಸಿದ, ತನ್ನ ತಾಯಿಯನ್ನು. ಯಾಕೆಂದರೆ ಆ ಹುಟ್ಟಿನಿಂದಲೇ ತಂದೆಯ ಸಂಸ್ಕಾರದಿಂದ ವೇದಶಾಸ್ತ್ರಗಳ ತಿಳುವಳಿಕೆ ಚೆನ್ನಾಗಿ ಇತ್ತು ಅನ್ನುವ ಕಾರಣಕ್ಕೆ ತಾಯಿಯನ್ನು ಉಳಿಸಿ, ಅಳಬೇಡ ಅಮ್ಮ, ನಿನಗೆ ನಾನಿದ್ದೇನೆ ಅಂತ ರಕ್ಷಣೆಯ ಮಾತನ್ನು ಹೇಳಿದ. ಸರಿ, ಮಗು ಅಮ್ಮನನ್ನು ಕರ್ಕೊಂಡು ಆಶ್ರಮಕ್ಕೆ ಬಂದರು. ಆಗ ಭೃಗುವು ಬಂದ. ಆದ ಘಟನೆ ಗೊತ್ತಾಯಿತು. ಅಗ್ನಿಯ ಮೇಲೆ ಕೋಪ ಬಂತು. ಅಗ್ನಿ ಮಾಡ್ತಾ ಇರುವ ಅನ್ಯಾಯದ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂತು. ಕೋಪ ಬಂದು ಅಗ್ನಿಗೆ ಶಪಿಸ್ತಾನೆ. ನೀನು ಮಾಡ್ತಾ ಇದ್ದದ್ದು, ಯಾಕೆಂದರೆ ನಿನಗೆ ರಕ್ಷಣೆಗೆ ಅಂತ ಅಗ್ನಿಹೋತ್ರದ ಸಂದರ್ಭದಲ್ಲಿ ನಾವು ಮಾಡಿದ್ದು, ನೀನು ಏನೂ ಹೇಳದೆ ಮೌನವಾಗಿ ಇದ್ದೀಯಂತೆ. ಅವಳ ಹತ್ರ ಕೇಳ್ತಾನೆ, ಹೌದು ಅಗ್ನಿ ಸ್ವಲ್ಪ ಏನು ಉತ್ತರ ಕೊಡದೆ ಮೌನವಾಗಿದ್ದ. ಅವನು ಹೌದು ಅಂತ ಅಂದ್ಕೊಂಡು ಮೌನಂ ಸನ್ಮತಿ ಲಕ್ಷಣಂ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ನನ್ನನ್ನು ಕರ್ಕೊಂಡು ಹೋದ, ಇದಕ್ಕೆ ಕಾರಣ ಅಗ್ನಿ ಅಂತ. ಆದರೆ ವಸ್ತುತ ಅವನು ಹೇಳಿರ್ತಾನೆ, ನೋಡು ಶಾಸ್ತ್ರ ನಿನಗೆ ನಿನ್ನ ಮನಸ್ಸಿನಲ್ಲಿ ಮಾತಿಗೆ ಅವಳನ್ನು ಕೊಟ್ಟದ್ದಾಗಿದ್ದರೂ ಕೂಡ ಶಾಸ್ತ್ರ ಪ್ರಕಾರ ಅಗ್ನಿ ಸಾಕ್ಷಿಕವಾಗಿ ನನ್ನನ್ನು ಎದುರಿಗಿಟ್ಟು ಕೊಟ್ಟದ್ದು ಭೃಗುವಿಗೆ, ಆದ್ರಿಂದಾಗಿ ನಿನಗೆ ಸಂಬಂಧಪಟ್ಟದ್ದಲ್ಲ ಅಂತ ಅವನು ಹೇಳಿರ್ತಾನೆ. ಆದರೆ ಅದು ಅವನ ತಲೆಗೆ ಹೋಗಿರೋದಿಲ್ಲ, ರಾಕ್ಷಸನ ತಲೆಗೆ. ಯಾಕೆಂದರೆ ನಾನು ಯೋಚನೆ ಮಾಡಿದ್ದು ಸರಿ ಅಂತ ಅನ್ನೋದು ಮೊದಲೇ ಯಾರು ತೀರ್ಮಾನ ಮಾಡಿರ್ತಾನೋ ಅವನಿಗೆ ಆಮೇಲೆ ಏನೇ ಕಾರಣವನ್ನು ಕೊಟ್ಟರು ಅದನ್ನು ಒಪ್ಲಿಕ್ಕೆ ಸಿದ್ಧ ಇಲ್ಲ. ಆದರೆ ಅಗ್ನಿಯ ಈ ನಿಧಾನದ ಗತಿ ಏನಿದೆ ಇದು ಅವನಿಗೆ ಶಾಪಕ್ಕೆ ಕಾರಣ ಆಗುತ್ತೆ. ಸರ್ವಭಕ್ಷೋ ಭವ, ನೀನು ಇಲ್ಲ ಸಲ್ಲದ ಎಲ್ಲವನ್ನೂ ತಿನ್ನುವವನಾಗು. ಭಕ್ಷ್ಯವೋ ಅಭಕ್ಷ್ಯವೋ ನಿನಗೆ ಯಾವುದೂ ಲೆಕ್ಕಕ್ಕಿಲ್ಲ, ಎಲ್ಲವೂ ನಿನ್ನನ್ನು ಅನುಸರಿಸಿ ಬಂದಾಗ ಅದನ್ನು ತಿನ್ನುವವನಾಗು ನೀನು ಅಂತ ಶಪಿಸಿದ. ಅಗ್ನಿಗೆ ತುಂಬ ಬೇಜಾರಾಯಿತು. ಶಪ್ತಸ್ತು ಭೃಗುಣ ವಹ್ನಿ ಕ್ರುದ್ಧೋ ವಾಕ್ಯಂ ಅಥಾಬ್ರವೀತ್. ಕ್ರುದ್ಧನಾಗಿ ಹೇಗೆ ಹೇಳಿದ, ಕಿಮಿದಂ ಸಾಹಸಂ ಬ್ರಹ್ಮನ್ ಕೃತವಾನಸಿ ಮಾಂ ಪ್ರತಿ ಧರ್ಮೇ ಪ್ರಯತಮಾನಸ ಸತ್ಯಂಚ ವದತಃ ಸಮಂ ಪೃಷ್ಟೋ ಯದಬ್ರವಂ ಸತ್ಯಂ ವ್ಯಭಿಚಾರೋತ್ರ ಕೋ ಮಮ. ನಾನು ಯೋಚನೆ ಮಾಡಿದೆ, ಅವನಿಗೆ ಹೇಗೆ ಹೇಳಬೇಕು ಅಂತ ಕ್ಷಣ ಯೋಚನೆ ಮಾಡಿದ್ದು ಸರಿಯೇ, ನಿಮ್ಮ ಪ್ರಕಾರ ತಪ್ಪು ಅಂತ ಇಟ್ಟುಕೊಳ್ಳಿ. ಆದರೆ ನಾನೇನು ತಪ್ಪು ಮಾಡಿದ್ದೇನೆ? ನಾನು ನನ್ನ ಸತ್ಯವನ್ನು ಯಥಾ ಪ್ರಕಾರ ಹೇಳಿದ್ದೇನೆ. ನೀನೊಬ್ಬ ಋಷಿಯಾಗಿ ಇಡೀ ಜಗತ್ತಿನ ದೇವತೆಗಳ ಪಿತೃಗಳ ಎಲ್ಲ ಆಹುತಿಯನ್ನು ಕೊಂಡೊಯ್ಯುವ ಒಬ್ಬ ದೊಡ್ಡ ಜವಾಬ್ದಾರಿಯಲ್ಲಿರುವವನಿಗೆ ಕೆಳಗಿನ ದೇವತೆ ನೀನೊಬ್ಬ ನನ್ನನ್ನು ಶಪಿಸುವುದು ಅಂದರೆ ಏನರ್ಥ? ನಾನು ಸ್ವೀಕರಿಸಬೇಕಾಗಲಿಲ್ಲ. ಆದರೆ ಋತ್ವಿಜರ ಮಾತು ಅನ್ನುವ ಕಾರಣಕ್ಕೆ ನಾನು ಸ್ವೀಕರಿಸುವುದಾದರೂ ತಪ್ಪು ಮಾಡದೆ ಶಾಪವನ್ನು ಸ್ವೀಕರಿಸಲಿಕ್ಕೆ ನಾನು ಚೂರೂ ಒಪ್ಪುವುದಿಲ್ಲ ಅಂತ ಹೇಳಿ ಅವನು ಇದ್ದಕ್ಕಿದ್ದ ಹಾಗೆ ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಅಗ್ನಿ ಇಲ್ಲದಂತೆ ಮರೆಯಾಗ್ತಾನೆ. ದೇವತೆಗಳ ನಿತ್ಯದ ಅಗ್ನಿಹೋತ್ರ ನಿಂತು ಹೋಗುತ್ತೆ. ಪಿತೃಗಳಿಗೆ ಕೊಡಬೇಕಾದ ಕವ್ಯ ಪದಾರ್ಥವೂ ನಿಂತು ಹೋಗುತ್ತೆ. ನಿತ್ಯದ ಅವರವರು ತಮ್ಮ ಅನುಕೂಲತೆಗೋಸ್ಕರ ಸೂರ್ಯ ಇಲ್ಲದೇ ಇದ್ದಾಗ ಬೆಂಕಿಯನ್ನು ಬೆಳೆಸಿ ಅಗ್ನಿಹೋತ್ರದಲ್ಲಿ ಏನು ಕಾರ್ಯ ಮಾಡ್ತಾಯಿದ್ರು ಎಲ್ಲವೂ ನಿಂತು ಹೋಗಿ ತುಂಬ ಅನರ್ಥ ಆಗಿ ಹೋಗುತ್ತೆ. ಹಗಲು ಬಿಟ್ಟರೆ ರಾತ್ರಿ ತುಂಬ ಕಾರ್ಗತ್ತಲು. ದೇವತೆಗಳೆಲ್ಲ ಹೋಗಿ ಇಡೀ ಲೋಕದ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ ಹೇಳಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಬಂದು ಅಗ್ನಿಯನ್ನು ಸ್ತೋತ್ರ ಮಾಡ್ತಾರೆ. ಇಲ್ಲಿ ಅಗ್ನಿಯ ಸ್ತೋತ್ರವನ್ನು ನಾವು ನೋಡಿದರೆ ಅಗ್ನಿ ಅಂದರೆ ನಿಜವಾಗಿ ಈ ಅಗ್ನಿಯನ್ನು ಸ್ತೋತ್ರ ಮಾಡಿದ್ದು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ನಿಜವಾಗಿ ನಾರಾಯಣಾಗ್ನಿಯನ್ನೇ ಸ್ತೋತ್ರ ಮಾಡಿದ್ದು ಅಂತ ಸ್ಪಷ್ಟ ಗೊತ್ತಾಗುವ ಮಾತುಗಳು ಇಲ್ಲಿವೆ. ಲೋಕಾನಾಮಿಹ ಸರ್ವೇಷಾಂ ತ್ವಂಕರ್ತ ಅಂತ ಏವಚ ತ್ವಂ ಧಾರಯಸಿ ಲೋಕಾನ್ ಸ್ತ್ರೀನ್ ಕ್ರಿಯಾಣಾಂಚ ಪ್ರವರ್ತಕಃ ತಥಾ ಕುರು ಲೋಕೇಶ ನೋಚ್ಛಿದ್ಯೇರನ್ ಯಥಾ ಕ್ರಿಯಾ. ಒಳ್ಳೆ ಮಾತು ಹೇಳ್ತಾನೆ ಬ್ರಹ್ಮದೇವ. ಏನು ಅಂತ, ನಮಗೆ ಏನೋ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಅನ್ನಿಸಿದಾಗ ಮಾಡುವುದು ತಪ್ಪಲ್ಲ. ಆದರೆ ನಾವು ಮಾಡುವ ಪ್ರೊಟೆಸ್ಟ್ನಿಂದ ಲೋಕಕ್ಕೆ ತೊಂದರೆ ಆಗಬಾರ್ದು. ಲೋಕಸ್ಯ ಕ್ರಿಯಾ ನ ಛಿದ್ಯೇರನ್. ನೀನು ಮಾಡುವ ಹೋರಾಟದಿಂದ
ಜನರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಆಗಬಾರ್ದು. ಇವರ ಮೇಲಿನ ಕೋಪಕ್ಕೆ ಇಡೀ ಜಗತ್ತಿನಲ್ಲಿ ತಮ್ಮ ನಿತ್ಯದ ಅನ್ನದ ಕ್ರಿಯೆಗೋಸ್ಕರ ಅವರು ನಿನ್ನನ್ನು ಅವಲಂಬಿಸಿದ್ದಾರೆ. ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗುವುದು ನಿನ್ನಿಂದ. ಇದೆಲ್ಲವನ್ನು ನೀನು ಒಂದೇ ಕ್ಷಣದಲ್ಲಿ ನಿಲ್ಲಿಸಿ ಬಿಟ್ಟಿ ಅಂತಾದರೆ ತಪ್ಪು ಮಾಡದವರಿಗೆಲ್ಲರಿಗೂ ನೀನು ಶಿಕ್ಷೆ ಕೊಟ್ಟ ದೋಷ ಬರುತ್ತೆ. ಅದರಿಗೆ ಎಚ್ಚರದಿಂದ ನೀನು ಪ್ರೊಟೆಸ್ಟ್ ಮಾಡಬೇಕು. ಇದು ನಮಗೆ ಇವತ್ತು ಪಾಠ ಅಲ್ವಾ? ನಾವು ಇವತ್ತು ಏನಾದರೂ ಒಂದು ಅಕಾರ್ಯ ನಡೆಯಿತು ಅಂತಂದಾಗ ಕೋಪಕ್ಕೆ ಇಡೀ ಸಮಾಜದ ಎಲ್ಲ ಸೊತ್ತುಗಳನ್ನು, ಅದು ಯಾರ್ದು? ಮತ್ತು ನಮ್ಮದೇ. ನಾವೇ ಟ್ಯಾಕ್ಸ್ ಕಟ್ಟಿ ಸಮಾಜದಿಂದ, ಸರ್ಕಾರದಿಂದ ನಿರ್ಮಾಣವಾದ ವಸ್ತುಗಳು, ಬಸ್ಸನ್ನು ಪುಡಿ ಮಾಡಿದ, ಅಂಗಡಿಯನ್ನು ಪುಡಿಗಟ್ಟಿದ, ಯಾರ ದುಡ್ಡು ಹೋಗೋದು? ನಮ್ಮ ದುಡ್ಡನ್ನೇ ನಾವು ಕಳ್ಕೊಳ್ಳೋದು. ಅದರಿಂದಾಗಿ ನಾವು ಯಾವತ್ತೇ ಒಂದು ದಿವಸ ಏನಾದರೂ ನಮ್ಮ ವಿರೋಧವನ್ನು ತೋರಿಸುವುದಾದರೆ ಅದು ಕೇವಲ ವಿರೋಧ ಪರಿಹಾರ ಆಗುವುದಕ್ಕೆ ಕಾರಣವಾದ ಪ್ರೊಟೆಸ್ಟ್ ಆಗಬೇಕು ಹೊರತು ಯಾವುದೇ ಕಾರಣ ಇಲ್ಲದೆ ಸಮಾಜಕ್ಕೆ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗುವ ರೀತಿ ನಡೀಬಾರದು ಅಂತ ಬ್ರಹ್ಮದೇವ ಹೇಳುತ್ತಾನೆ. ಜಪಾನಿನಲ್ಲಿ ಇಂಥ ಒಂದು ಪ್ರೊಟೆಸ್ಟ್ ಮಾಡುವ ಒಂದು ವಿಶಿಷ್ಟವಾದ ಪದ್ಧತಿ ಇದೆ. ಅವರಿಗೆ ಯಾವುದೋ ಒಂದು ಕಾರ್ಯ ಆಗಬೇಕಾದದ್ದು ಆಗಲಿಲ್ಲ ಅಂತಾದಾಗ ಅವರು ಪ್ರೊಟೆಸ್ಟ್ ಮಾಡ್ತಾರೆ. 2 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಮಾಮೂಲು ಪ್ರತಿ ದಿವಸ ಎಷ್ಟು ಕೆಲಸ ಮಾಡ್ತಾರೋ ಅದಕ್ಕಿಂತ 2 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಸುಮ್ಮನೆ ಉದಾಹರಣೆಗೆ ಹೇಳುವುದಾದರೆ, ಕೆಲಸ ಮಾಡುವಾಗ ಯಾವುದೋ ಒಂದು ಶೂ ಕಂಪನಿ ಅಂತ ಇಟ್ಕೊಳ್ಳಿ. ಅದರ 2 ಗಂಟೆ ಎಕ್ಸ್ಟ್ರಾ ಕೆಲಸ ಏನು ಮಾಡೋದು ಅಂದರೆ, ಒಂದು 5 ದಿವಸವೋ 6 ದಿವಸ, ಎಷ್ಟು ದಿವಸ ಅದು ಪ್ರೊಟೆಸ್ಟ್ ನಡೆಯುತ್ತೋ ಅಷ್ಟು ದಿವಸವೂ ಬರೀ ಬಲಗಾಲಿನ ಶೂ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. 5 ದಿವಸವೂ 2 ಗಂಟೆ ಒಂದು ರಾಶಿಗಟ್ಟಲೆ ಲಾಟ್ಗಟ್ಟಲೆ ಬಂದು ಬೀಳುತ್ತೆ. ಅದರದ್ದು ಮಾಲೀಕರಿಗೆ ಯಾವ ಉಪಯೋಗವೂ ಇಲ್ಲ. ಕೊನೆಗೆ ಅವರಿಗೆ ಬೇಕಾದನ್ನು ಕೊಟ್ಟರೆ ಆಮೇಲೆ ಮತ್ತೆ ಎಡಗಾಲಿನ ಶೂವನ್ನು ಅವರು ಯಥಾ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಹಿಂದಿನ ದಿವಸದಲ್ಲಿ ಮಾಡಿದ ಹೋರಾಟದ ಯಾವ ಕ್ಷಣವೂ ವ್ಯರ್ಥ ಆಗಲಿಲ್ಲ. ಅವರಿಗೆ ಬೇಕಾದ ಬೇಡಿಕೆಯೂ ಈಡೇರಿತು. ಒಟ್ಟು ದೇಶಕ್ಕೆ ವಸ್ತುತಃ ತುಂಬ ಪೇಟ್ರಿಯಾಟಿಸಮ್ ನೋಡುವುದು ನಾವು ಆ ದೇಶದಲ್ಲಿ 45ರ ಇಸ್ವಿಯಲ್ಲಿ ಧೂಳಾಗಿ ಹೋಗಿದ್ದ ಆ ದೇಶ ಇವತ್ತು ಮುಂಚೂಣಿಯಲ್ಲಿ ಇದೆ ಅಂದರೆ ಅವರಲ್ಲಿರುವಂತಹ ಆ ಆತ್ಮವಿಶ್ವಾಸ ಮತ್ತು ತನ್ನ ದೇಶಕ್ಕಾಗಿ ತಾನು ಇರಬೇಕು ಅನ್ನುವ ಎಚ್ಚರ. ನಮ್ಮಲ್ಲಿ ಎಲ್ಲವೂ ಅರ್ಧರ್ಧ. ಆ ಕಡೆ ದೇಶಭಕ್ತಿಯೂ ಇಲ್ಲ, ದೇವಭಕ್ತಿಯೂ ಇಲ್ಲ, ಸ್ವಲ್ಪ ದೇಹಭಕ್ತಿ ಇದೆ ಅಷ್ಟೇ. ನಾನು ಚೆನ್ನಾಗಿ ಕಾಣಬೇಕು, ನಾನು ಹೀಗೆ ತಿಂದು ದಪ್ಪ ಆಗಬೇಕು, ಉದ್ದ ಆಗಬೇಕು, ಎತ್ತರ ಆಗಬೇಕು, ನೋಡಲಿಕ್ಕೆ ಆಕರ್ಷಕವಾಗಿರಬೇಕು ಅಂತ ಇಂಥ ಒಂದು ಪ್ರಜ್ಞೆ ಬಿಟ್ಟರೆ ಅದಕ್ಕೆ ಬೇಕಾದ ಎಲ್ಲ ಚಟುವಟಿಕೆಯನ್ನು ನಾವು ಮಾಡ್ತೇವೆ ಅಂತಿಲ್ಲ. ಮೇಲ್ನೋಟಕ್ಕೆ ಕಂಡ್ರೆ ಸಾಕು, ಮೇಕಪ್ನಿಂದ ಕಂಡ್ರೂ ಸಾಕು, ನಾವು ಒಳಗಿನಿಂದ ಎಲ್ಲ ಅಲಾಲ್ ಟೋಪಿ ಏನು ಒಳಗೆ ಖಾಲಿ ಇದ್ರೂ ತೊಂದರೆ ಇಲ್ಲ. ವಸ್ತುತಃ ಮೂರೂ ಸರಿಯಾಗಿದ್ದರೆ ಮಾತ್ರ ದೇಹವೂ ಬೇಕು. ನಮ್ಮ ಕರ್ತವ್ಯವನ್ನು ನಾವು ಚೆನ್ನಾಗಿ ನೆರವೇರಿಸಲಿಕ್ಕೆ ದೇಹದ ಶಕ್ತಿಯೂ ಬೇಕು. ಅದನ್ನು ಮಧ್ವಾಚಾರ್ಯರು ಅವರ ಜೀವನದ ಚರಿತ್ರೆಯಲ್ಲಿ ತೋರಿಸಿಕೊಡ್ತಾರೆ. ತಮ್ಮ ಶಿಷ್ಯರಿಗೆ ರಸ್ಲಿಂಗ್ ಹೇಳಿಕೊಟ್ಟವರು ಅವರು. ಯಾಕೆಂದರೆ ಕೇವಲ ಬುದ್ಧಿಶಕ್ತಿಯಿಂದ ಮಾತ್ರ ಆಗುವುದಿಲ್ಲ ದೇಶ ನಡೆಸಲಿಕ್ಕೆ, ತೋಳಿನ ಬಲವೂ ಬೇಕು ಅಂತ. ಅದು ನರಸಿಂಹನ ಅವತಾರದ ಕಥೆಯೂ ಅದನ್ನೇ ಹೇಳುವುದು. ಕೇವಲ ತಲೆ ಮಾತ್ರ ಗಟ್ಟಿ ಇದ್ದರೆ ಸಾಕಾಗುವುದಿಲ್ಲ, ತೋಳು ಗಟ್ಟಿ ಇರಬೇಕು ಅಂತ. ಹಿರಣ್ಯಕಶಿಪು ತೋಳಿನ ಬಲದಿಂದ ಜಗತ್ತನ್ನು ಗೆದ್ದ, ಆದರೆ ಜ್ಞಾನದ ಬಲ ಇರಲಿಲ್ಲ. ಅದಕ್ಕೆ ನರಸಿಂಹ ಜ್ಞಾನದ ಬಲ ಮತ್ತು ತೋಳಿನ ಬಲ ಅದನ್ನು ತೋರಿಸ್ಲಿಕ್ಕೋಸ್ಕರ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯ ರೂಪದಲ್ಲಿ, ಪ್ರಾಣಿಯ ಹಾಗೆ ತೋಳಿನ ಬಲ, ಮನುಷ್ಯನ ಹಾಗೆ ಬುದ್ಧಿಯ ಬಲ, ಇದನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ನರಸಿಂಹನ ಅವತಾರ ಆದಂತೆ ಇಲ್ಲಿ ಅವನಿಗೆ ಎಚ್ಚರ ಕೊಡ್ತಾರೆ. ಅಂದರೆ ಮಾಡಬೇಕಾದ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ಹೊರತು ಸಮಾಜಕ್ಕೆ ಅನ್ಯಾಯ ಆಗುವ ಹಾಗೆ ನಡೀಬಾರದು ಅಂತ. ಕೊನೆಗೆ ಅಗ್ನಿ ತನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದದನ್ನು ವಾಪಸ್ ತಗೊಳ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಪಾಸಿಟಿವ್ ಆಗಿ ಯೋಚನೆ ಮಾಡು. ಏನು? ಸರ್ವಭಕ್ಷ ಆದಿ ಅಂತಂದರೆ ನಿನಗೆ ಲಾಭನೇ. ಯಾಕೆಂದರೆ ನಿನ್ನ ಸಂಪರ್ಕಕ್ಕೆ ಯಾವುದು ಬಂತೋ ಅದೆಲ್ಲ ಶುದ್ಧ ಆಗುತ್ತೆ. ನಿನಗೆ ಪಾವಕ ಅಂತ ಹೆಸರು. ಪಾವಕ ಅಂದರೆ ನಿನ್ನ ಹತ್ರ ಏನು ಬರುತ್ತೋ ಅದೆಲ್ಲ ಸುಟ್ಟು ಬೂದಿಯಾಗಿ ಶುದ್ಧ ಆಗುತ್ತೆ ಅಂತ ಅರ್ಥ. ಕೆಟ್ಟದ್ದನ್ನು ಉಣಿಸಿದ್ರು ಅಂತನ್ನುವ ಕಾರಣಕ್ಕೆ ಬೇಜಾರು ಮಾಡಬೇಕಾದ ಅಗತ್ಯ ಇಲ್ಲ. ಹೀಗಿರಲಿ, ಎಲ್ಲಿಯಾದರೂ ಕ್ರವ್ಯಾದದ ಸಂದರ್ಭದಲ್ಲಿ, ಮಾಂಸವನ್ನು ಅಥವಾ ಶರೀರವನ್ನು ಸುಟ್ಟ ಸಂದರ್ಭದಲ್ಲಿ ಅಲ್ಲಿ ಬೇಕಾದರೆ ಎಲ್ಲವನ್ನೂ ತಿನ್ನುವಂತಹ ನಿನಗೇನು ದೋಷ ಅಂಟಿದೆ ಅಲ್ಲಿ ಆ ದೋಷ ಇರಲಿ. ಆದರೆ ಉಳಿದಂತೆ ನಿನಗೆ ಎಲ್ಲಿಯೂ ಕೂಡ ದೇವತೆಗಳು, ಋತ್ವಿಜರು ಅಥವಾ ಪಿತೃಗಳು ಎಲ್ಲರೂ ಕೂಡ ನಿನ್ನನ್ನೇ ಆಶ್ರಯಿಸಿದ್ದಾರೆ ಅಂತಂದ ಮೇಲೆ ಅಂತಹ ಕೆಟ್ಟ ಪದಾರ್ಥ ಬಿದ್ದಾಗಲೂ ನಿನಗೆ ಸುಡುವಂತಹ ಶಕ್ತಿ ಬಂತು ಅಂತ ಸಂತೋಷ ಪಡಬೇಕಾದ ಮಾತು. ಸ್ವತೇಜಸೈವ ತಂ ಶಾಪಂ ಕುರು ಸತ್ಯಂ ಋಷೇ ವಿಭೋ. ಆ ಋಷಿಯ ಮಾತನ್ನು ನೀನು ಸತ್ಯ ಮಾಡು. ಅವನು ಸರ್ವಭಕ್ಷೋಭವ ಅಂತ ಹೇಳಿದ. ಅದರ ಪರಿಣಾಮ ನಿನ್ನ ಹತ್ರ ಏನೆಲ್ಲ ಭಕ್ಷ್ಯ ಬರುತ್ತೋ, ಆಹಾರವಾಗಿ ಬರುತ್ತೋ ಅದೆಲ್ಲವೂ ಪವಿತ್ರೀಕರಿಸಲ್ಪಟ್ಟಿತು. ಯಾಕೆಂದರೆ ಹುತವಹ, ದೇವರಿಗೆ ಕೊಟ್ಟದ್ದನ್ನು ಸರಿಯಾಗಿ ಮುಟ್ಟಿತು ಅಂತ ಹೇಳಬಹುದಾದ ಒಂದೇ ಒಂದು ಮಾಧ್ಯಮ ಅಂದರೆ ಅದು ಅಗ್ನಿ. ನಾವು ಎಲ್ಲಿಯಾದರೂ ಪ್ರತಿಮೆಯ ಮೇಲೆ ಏರಿಸಿದರೆ ಅದು ಕೊಳೆತು ಹೋಗುತ್ತೆ. ನೀರಿಗೆ ಹಾಕಿದರೆ ಅದು ನೀರು ಮಲಿನ ಆಗುತ್ತೆ ಹೊರತು ಶುದ್ಧ ಆಗೋದು ಸಾಧ್ಯ ಇಲ್ಲ.
ಗಾಳಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆಕಾಶ ಅಂತೂ ಸಿಗುವುದಿಲ್ಲ. ಹಾಗಾದರೆ ದೇವರಿಗೆ ಮುಟ್ಟಿತು ಅಂತ ಒಂದೇ ತೃಪ್ತಿ ಕೊಡುವ ಮಾಧ್ಯಮ ಅಂದರೆ ಅಗ್ನಿರ್ವೈ ದೇವಾನಾಂ ಅವಮಃ ಅಗ್ನಿಮುಖಾಹ ವೈ ದೇವಾಹ. ಅಗ್ನಿಮುಖದಲ್ಲಿಯೇ ದೇವತೆಗಳು ತಮ್ಮ ಹವಿಸ್ಸನ್ನು ಸ್ವೀಕರಿಸ್ತಾರೆ. ನಮಗೊಂದು ತೃಪ್ತಿ ಇದೆ. ದೇವರಿಗೆ ಮುಟ್ಟಿತು ಅನ್ನುವ ಒಂದು ಸಂತೋಷ ಅಗ್ನಿಯಲ್ಲಿ ಹಾಕಿದಾಗ ಕಾಣುತ್ತೆ. ಅದು ಸುಮ್ಮನೆ ಸುಟ್ಟು ತುಪ್ಪ ವೇಸ್ಟ್ ಮಾಡುವುದಲ್ಲ, ಅದರಲ್ಲಿ ತುಂಬ ಕಾರಣಗಳಿವೆ. ಹಾಗಾಗಿ ಅಗ್ನಿಯ ಮಧ್ಯದಲ್ಲಿ ಭಗವಂತನ ಪ್ರತಿಮೆಯಾಗಿ ಚಿಂತಿಸಿ ಆವಾಹನೆ ಮಾಡಿ ಆಹುತಿ ಕೊಡುವುದು ಅಂತುಂಟಲ್ವ, ಅದು ದೇವತೆಗಳಿಗೆ ಭಗವಂತನಿಗೆ ಬಹಳ ಇಷ್ಟವಾದ ಸಂಗತಿ. ಇಂತಹ ಒಳ್ಳೆಯ ಅನುಕೂಲತೆ ಸಿಕ್ಕಿದ್ದನ್ನು ನೀನು ಅದು ಬೇಸರದ ಸಂಗತಿ ಅಂತ ತಿಳಿಬಾರದು ಅಂತ ಹೇಳಿದ ಮೇಲೆ ಯಥಾ ಪ್ರಕಾರ ಅಗ್ನಿಯ ಶಾಪ ಅಂದರೆ ಅದು ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಬದಲಾಯಿತು ಅನ್ನುವ ಕಾರಣಕ್ಕೆ ಆ ಸಮಸ್ಯೆ ಪರಿಹಾರ ಆಯಿತು. ಮುಂದಿನ ಆ ಪರಂಪರೆಯನ್ನು ಹೇಳ್ತಾ, ಆ ಪರಂಪರೆಯಲ್ಲಿ ಪ್ರಮತಿ ಅಂತ ಒಬ್ಬ ಋಷಿ ಬರ್ತಾನೆ. ಆ ಪ್ರಮತಿಗೆ ಒಬ್ಬ ರುರು ಅನ್ನುವ ಮಗು ಹುಟ್ಟುತ್ತೆ. ಆ ರುರು ಘೃತಾಚಿ ಅನ್ನುವಂತಹ ಅಪ್ಸರೆಯಲ್ಲಿ ಹುಟ್ಟಿದ ಹುಡುಗ. ಇನ್ನೊಬ್ಬ ಸ್ಥೂಲಕೇಶ ಅಂತ ಒಬ್ಬ ಇರ್ತಾನೆ. ಆ ಸ್ಥೂಲಕೇಶನಿಗೆ ಮೇನಕೆಯಲ್ಲಿ ಹುಟ್ಟಿದ ಒಂದು ಮಗು ಸಿಗುತ್ತೆ. ವಸುತಃ ಸ್ಥೂಲಕೇಶ ಒಬ್ಬ ಸಾಕು ವಿಭಾವಸು ಅನ್ನುವಂತಹ ಒಬ್ಬ ಗಂಧರ್ವನಲ್ಲಿ ಮೇನಕೆಯಲ್ಲಿ ಹುಟ್ಟಿದ ಮಗುವನ್ನು ಮಧ್ಯದಲ್ಲೇ ಬಿಟ್ಟು ಹೊರಟು ಹೋಗಿರ್ತಾರೆ. ಆ ಮಗುವನ್ನು ದಾರಿಯಲ್ಲಿ ಹೋಗುವಾಗ ಹೇಗೆ ನಮಗೆ ಶಕುಂತಲೆಯ ಕಥೆ ಬರುತ್ತೋ, ಕಣ್ವ ಋಷಿಗಳ ಆಶ್ರಮಕ್ಕೆ ಆ ಮಗುವನ್ನು ಎತ್ತಿಕೊಂಡು ಬಂದದ್ದು ನಮಗೆ ಕಥೆಯಲ್ಲಿ ನೆನಪಿದೆ. ಹಾಗೆ ಇದು ಕೂಡ ಆ ಋಷಿಗಳು ಆ ಮಗುವನ್ನು ಬಹಳ ಪ್ರೀತಿಯಿಂದ ತಂದು ಸಾಕಿದಾಗ ಆಗ ಇದ್ದ ಹೆಣ್ಣು ಮಕ್ಕಳಲ್ಲೇ ಅತ್ಯಂತ ಶ್ರೇಷ್ಠವಾದ ರೂಪಸಿಯಾಗಿದ್ಲು ಅನ್ನುವ ಕಾರಣಕ್ಕೆ ಅವಳಿಗೆ ಹೆಸರು ಪ್ರಮದಾಸು ವರಾ ಪ್ರಮದ್ವರ ಅಂತ ಹೆಸರು ಬರುತ್ತೆ. ಈ ಪ್ರಮದ್ವರ ಸ್ಥೂಲಕೇಶನ ಆಶ್ರಮದಲ್ಲಿ ತನ್ನ ನಿತ್ಯದ ಚಟುವಟಿಕೆಯನ್ನು ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಯಜ್ಞದ ಪ್ರಸಂಗದಲ್ಲಿ ಆ ಆಶ್ರಮಕ್ಕೆ ಬಂದಾಗ ಪ್ರಮದ್ವರೆಯನ್ನು ನೋಡುತ್ತಾನೆ. ರುರು ನೋಡಿ ತುಂಬ ಸಂತೋಷ ಆಗುತ್ತೆ. ನನ್ನ ಜೀವನದ ಭಾಗವನ್ನಾಗಿ ಆಕೆಯನ್ನು ಸ್ವೀಕರಿಸಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ. ಅವಳ ಹತ್ರ ಹೋಗಿ ಕೇಳಲಿಲ್ಲ, ಸೀದಾ ಹೋಗಿ ಸ್ಥೂಲಕೇಶನ ಹತ್ರ ಕೇಳ್ತಾನೆ. ನೋಡಿ, ನಿಮ್ಮ ಮಗಳನ್ನು ನಾನು ನನ್ನ ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಆಸೆ ಇದೆ, ಇದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತ. ಸ್ಥೂಲಕೇಶನಿಗೆ ಬಹಳ ಸಂತೋಷ ಆಗುತ್ತೆ. ಪ್ರಮತಿಯಂತಹ ಒಳ್ಳೆಯ ಋಷಿಯ ಮನೆಗೆ ಇವಳನ್ನು ಸೊಸೆಯಾಗಿ ಕೊಡುವುದು ಮತ್ತು ಈ ರುರುವಿನ ಈ ಪ್ರಾಮಾಣಿಕತೆ ಅನ್ನೋದು ಎರಡನ್ನು ನೋಡಿ ಮದುವೆಗೆ ದಿನಾಂಕ ಎಲ್ಲ ನಿಶ್ಚಯ ಮಾಡುವುದು ಅಂತ ದೊಡ್ಡವರು ಮಾತುಕತೆ ಆಡಿ ತೀರ್ಮಾನ ತಗೊಳ್ತಾರೆ, ಒಪ್ಪಿಕೊಂಡಾಯಿತು ಅಂತ. ಇನ್ನು ವಿವಾಹಕ್ಕೆ ಸ್ವಲ್ಪ ದಿವಸ ಇದೆ ಅಂತನ್ನುವಾಗಲೇ ಒಂದು ಕಾಲದ ಕುದೃಷ್ಟಿಗೆ ಬಿದ್ದು, ಕೆಟ್ಟ ದೃಷ್ಟಿಗೆ ಬಿದ್ದು ಆ ಕಾಡಿನಲ್ಲಿ ಹೂವನ್ನು ತರಲಿಕ್ಕೆ ಹೋದವಳು ಅಕಸ್ಮಾತ್ತಾಗಿ ಅಲ್ಲೇ ಕೆಳಗೆ ಓಡಾಡ್ತಾ ಇದ್ದ ಹಾವಿನ ಬಾಲವನ್ನು ತುಳಿತಾಳೆ. ತುಳಿದ ತಕ್ಷಣವೇ ಆ ಹಾವು ಮರಳಿ ಆಕೆಗೆ ಕಚ್ಚತ್ತೆ. ಮೈಯೆಲ್ಲ ವಿಷ ಏರಿ ಪ್ರಾಣ ಬಿಡ್ತಾಳೆ. ಪ್ರಾಣ ಬಿಟ್ಟಾಗ ಋಷಿಗಳಿಗೆ ಗೊತ್ತಾಗುತ್ತೆ, ಸ್ಥೂಲಕೇಶನ ಮಗಳು ಪ್ರಮದ್ವರೆ ಕಾಡಿನಲ್ಲಿ ಬುಡ ಕುಸಿದ ಬಾಳೆಯ ಕಂಬದಂತೆ ಬಿದ್ದು ಹೋಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಓಡಿ ಬಂದಿದ್ದಾರೆ. ಆಗ ಎಲ್ಲ ಋಷಿಗಳು ಅಲ್ಲಿ ಬರ್ತಾರೆ. ಬಹಳ ಜನ ಋಷಿಗಳು ಬಂದು ಉದ್ದಾಲಕ ಕಟಶ್ಚೈವ ಶ್ವೇತಶ್ಚೈವ ಮಹಾಯಶಾಹ ಭಾರದ್ವಾಜ ಕೌಣಕುತ್ಸಹ ಆರ್ಷ್ಟಿಷೇಣೋತ ಗೌತಮಃ ಎಲ್ಲ ಋಷಿಗಳ ಗುಂಪೆ ಅಲ್ಲಿ ಬಂದು ಎಂಥ ಅನ್ಯಾಯ ಆಗಿ ಹೋಯಿತು, ಇನ್ನು ಸ್ವಲ್ಪ ದಿವಸದಲ್ಲೇ ಆಕೆಗೆ ಮದುವೆ ನಿಶ್ಚಯ ಆಗಿತ್ತು, ಇಂಥ ಅನ್ಯಾಯ ಆಯ್ತಲ್ಲ ಅಂತ ದುಃಖ ಪಡ್ತಾ ಇರಬೇಕಾದ್ರೆ ರುರುವಿಗೂ ಸುದ್ದಿ ಗೊತ್ತಾಗಿ ಓಡಿ ಬರ್ತಾನೆ. ಓಡಿ ಬಂದಾಗ ಅವಳ ಮುಖದಲ್ಲಿ ಆ ಆನಂದದ ಸ್ವಚ್ಛ ನಿಷ್ಕಲ್ಮಶತೆಯ ಕಳೆ ಹಾಗೇ ಅಚ್ಚೊತ್ತಿದ ಹಾಗೆ ಕಂಡದ್ದು ನೋಡಿ ತಪ್ಪು ಮಾಡದ ಈಕೆಗೆ ಯಾಕೆ ಇಂಥ ಶಿಕ್ಷೆ ಸಿಕ್ಕಿತು ಅಂತ ತುಂಬ ದುಃಖಪಟ್ಟು ಅಲ್ಲಿ ಅವಳನ್ನು ನೋಡಲಿಕ್ಕಾಗದೆ ಕಾಡಿನ ಮಧ್ಯಕ್ಕೆ ಏಕಾಂತವಾಗಿ ಬಂದು ದೇವರನ್ನ ಕೈ ಎತ್ತಿ ಆಕಾಶಕ್ಕೆ ಮುಖ ಮಾಡಿ ಕೂಗ್ತಾನೆ. ನಾನು ಇಲ್ಲಿಯ ತನಕ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕ ಮಾಡಿದ್ದು ಹೌದಾದರೆ ಈ ತಪ್ಪು ಯಾಕೆ ನಡೆಯಿತು, ಇಂಥ ಅನರ್ಥ ನನಗೆ ಯಾಕೆ ನಡೆಯಿತು? ಇಲ್ಲಿ ತನಕನೂ ನಾನು ಯಾರಿಗೂ ಅನ್ಯಾಯ ಮಾಡಿದವನಲ್ಲ. ಅನ್ಯಾಯ ಮಾಡದೇ ಇದ್ದರೂ ನಾನು ನನ್ನ ಬದುಕಿಗೆ ಏನೇನೋ ಕಲ್ಪನೆ ಕಟ್ಟಿಕೊಂಡಿದ್ದೆ, ಗಾರ್ಹಸ್ಥ್ಯ ಜೀವನವನ್ನು ಚೆನ್ನಾಗಿ ನಡೆಸಿ 4 ಜನಕ್ಕೆ ಮಾದರಿಯಾಗುವ ಹಾಗೆ ಬದುಕಬೇಕು ಅಂತ. ನನ್ನ ಎಲ್ಲ ಸಾಧನೆಯ ಮಾರ್ಗಗಳಿಗೆ ಕಲ್ಲು ಹಾಕಿದ ನಿನಗೆ ನಿಜವಾಗಿಯೂ ಸ್ವಲ್ಪವೂ ಕರುಣೆ ಇಲ್ಲ ಅಂತ ಬೈತಾನೆ. ದೇವತೆಗಳಿಗೆ ಇವನ ಪ್ರಾರ್ಥನೆ ಕೇಳಿ ತುಂಬ ದುಃಖ ಆಗತ್ತೆ. ಒಂದು ದೂತನನ್ನು ಕಳಿಸ್ತಾರೆ. ಕಳಿಸಿ ಆ ದೂತನ ಹತ್ರ ಹೇಳ್ತಾರೆ, ನೋಡು ಅವನು ತುಂಬ ದುಃಖ ಪಡ್ತಾ ಇದ್ದಾನೆ, ವಿಷಯ ತಿಳಿಸು. ಏನು ಅಂದರೆ ವಸ್ತುತಃ ಆ ಹೆಣ್ಣು ಮಗಳಿಗೆ ಇದ್ದ ಆಯುಷ್ಯವೇ ಅಷ್ಟು, ಇದು ಅಪಮೃತ್ಯು ಅಲ್ಲ, ಇನ್ನೂ ಆಯುಷ್ಯ ಇದ್ದು ಮಧ್ಯದಲ್ಲೇ ಪ್ರಾಣ ಹೋಗಿದ್ದಲ್ಲ, ಅವಳು ಬದುಕಬೇಕಾದ ದಿನವೇ ಅಷ್ಟು ಇತ್ತು, ಇದಕ್ಕೆ ದುಃಖ ಪಡುವುದಕ್ಕೆ ಅರ್ಥ ಇಲ್ಲ. ಅಷ್ಟಾದ್ಮೇಲೂ ಏನಾದರೂ ಆಯಿತು ಅಂದರೆ ಮತ್ತೆ ಮುಂದೆ ನೋಡೋಣ ಅಂತ.
ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ದೇವದೂತ ಬರುವಾಗಲೂ ಕೃಷ್ಣೇ ವಿಷ್ಣು ಹೃಷಿಕೇಶೆ ಲೋಕೇಶೆ ಅಸುರದ್ವಿಷಿ ಯದಿಮೇ ನಿಶ್ಚಲ ಭಕ್ತಿ ಮಮ ಜೀವತು ಸಾ ಪ್ರಿಯ. ನಾನು ಪ್ರೀತಿಸಿದ ಆ ಹೆಣ್ಣು ಬದುಕಿ ಬರಲಿ. ಒಂದು ವೇಳೆ ನಾನು ದೇವರನ್ನು ವಿಷ್ಣು ಕೃಷ್ಣೇ ಹೃಷಿಕೇಶೆ, ನನ್ನ ಎಲ್ಲ ಇಂದ್ರಿಯಗಳಲ್ಲಿ ನಿಂತು ಸದಾ ಸಾಧನೆಯನ್ನು ಮಾಡಿಸಿದಂತಹ, ನನ್ನ ಮನಸ್ಸಿನ ಎಲ್ಲ ಪಾಪಗಳನ್ನು ಕಳೆಯುವ, ಸಂಸಾರದ ವಿಷವನ್ನು ದೂರ ಮಾಡುವ, ನನ್ನ ಬದುಕಿನ ಕರ್ತವ್ಯಗಳಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಸರಿಯಾಗಿ ಯೋಚನೆ ಮಾಡಿ ಭಗವಂತನಿಗೆ ಒಪ್ಪಿಸ್ತಾ ಇರುವುದಂತಹ ಕರ್ತವ್ಯಗಳೆಲ್ಲವೂ ಸತ್ಯವಾದರೆ, ಅಥವಾ ದೇವತೆಗಳಿಗೆ, ಪಿತೃಗಳಿಗೆ, ಗುರುಗಳಿಗೆ, ನನ್ನ ತಂದೆ ತಾಯಿಗಳಿಗೆ ನಾನು ಮಾಡಿದ ಕರ್ತವ್ಯ ಅದು ಪ್ರಾಮಾಣಿಕವಾದದ್ದು ಹೌದಾದರೆ ಈ ತಪ್ಪು ನಡೀಬಾರ್ದಿತ್ತು, ಯಾಕೆ ನಡೆಯಿತು ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳುವಾಗ ದೇವದೂತ ಬಂದು ದೇವತೆಗಳ ಅಭಿಪ್ರಾಯವನ್ನು ಅವನ ಮುಂದೆ ಒಪ್ಪಿಸ್ತಾಳೆ. ಹಾಗೆ ಒಪ್ಪಿಸಿದ್ರೂ ನನಗೆ ಗೊತ್ತಿಲ್ಲ, ನಾನು ಇಲ್ಲಿಯ ತನಕ ದೇವೈಹಿ ಸರ್ವೈಹಿ ಅಹಂ ಬ್ರಹ್ಮನ್ ಪ್ರೇಷಿತೋಸ್ಮಿ ತವಾಂತಿಕಂ ತ್ವದ್ಧಿತಂ ತ್ವದ್ಧಿತೈರುಕ್ತಂ ಶೃಣುವಾಕ್ಯಂ ದ್ವಿಜೋತ್ತಮ. ಇಷ್ಟು ಹೇಳಿದಾಗಲೂ ಅವನು ಸಮಾಧಾನ ಆಗಲಿಲ್ಲ. ನೋಡು, ಅನಿವಾರ್ಯವಾದ ಸಾವು ಇದು ಹೊರತು ನಿನ್ನ ಮೇಲೆ ಅಥವಾ ಅವಳ ಮೇಲೆ ಯಾವುದೇ ಕೆಟ್ಟ ಕಾರಣ ಅಲ್ಲ. ಅದೆಲ್ಲ ಗೊತ್ತಿಲ್ಲ, ನಾನು ಆಡಿದ ಮಾತು ಸತ್ಯ ಆಗಲೇಬೇಕು, ಆಕೆಯ ಜೊತೆಗೆ ನಾನು ಚೆನ್ನಾಗಿ ಬದುಕಬೇಕು, ಇದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳುವಾಗ ಒಂದೇ ಒಂದು ದಾರಿ ಇದೆ. ಏನು ಹೇಳಿ? ದೇವತೆಗಳೇ ಹೇಳಿ ಕಳುಹಿಸಿದ್ದಿಷ್ಟು, ನತು ಮರ್ತ್ಯಸ್ಯ ಧರ್ಮಾತ್ಮನ್ ಆಯುರಸ್ತಿ ಗತಾಯುಷಃ ಗತಾಯುರೇಶ ಕೃಪಣ ಗಂಧರ್ವಾಪ್ಸರಸೋತ್ಸುತ ತಸ್ಮಾತ್ ಛೋಕೆ ಮನಸ್ತಾತ ಮಾ ಕೃತಸ್ತ್ವಂ ಕಥಂಚನ ಯದಿ ಇಚ್ಛಸಿ ತಂ ಕರ್ತುಂ ಪ್ರಾಪ್ಸಿಸೀಹ ಪ್ರಮದ್ವರಾಂ ಆಯುಷೋರ್ಧಂ ಪ್ರಯಚ್ಛತ್ವಂ ಕನ್ಯಾಯೈ ಭೃಗುನಂದನ. ನಿನ್ನ ಆಯುಷ್ಯದಲ್ಲಿ ಅರ್ಧವನ್ನು ಆಕೆಗೆ ನೀನು ಕೊಡುವುದಾದರೆ ಆಕೆ ಮರಳಿ ಯಥಾಪ್ರಕಾರ ಮೊದಲಿನಂತೆ ನಿನ್ನ ಜೊತೆಗೆ ಹೆಜ್ಜೆ ಇಡಬಹುದು. ತಕ್ಷಣ ಹೇಳ್ತಾನೆ, ಇದರ ಮೇಲೆ ನಾನು ಮತ್ತೆ ಪ್ರಶ್ನೆ ಮಾಡುವುದಿಲ್ಲ, ಇದೇ ಸರಿ, ನನ್ನ ಆಯುಷ್ಯದ ಅರ್ಧವನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಅಂದರೆ ಇನ್ನು ಮುಂದೆ ನೀನು ಎಷ್ಟು ಬದುಕಬೇಕಿತ್ತೋ ಅದರ ಅರ್ಧದಷ್ಟೇ ನೀನು ಬದುಕುವುದು, ಅವಳು ಕೂಡ ಅಷ್ಟೇ ಬದುಕುವುದು. ನಿಮ್ಮ ಇಬ್ಬರ ಆಯುಷ್ಯವು ಒಂದೇ ಥರ ಆಗುತ್ತೆ. ನಿನ್ನ ಮುಂದಿನ ಆಯುಷ್ಯದಲ್ಲಿ ಎಷ್ಟೋ ಭಾಗ ಲೋಪ ಆಗುತ್ತೆ, ತೊಂದರೆ ಇಲ್ವಾ? ನನಗೆ ಯಾವುದೂ ತೊಂದರೆ ಇಲ್ಲ, ಅವಳ ಜೊತೆಗೆ ಬದುಕುವ ಸ್ವಲ್ಪ ಕ್ಷಣವಾದರೂ ಸರಿ. ಧಾರ್ಮಿಕವಾಗಿ ನಾನು ಹೆಜ್ಜೆ ಇಟ್ಟದ್ದು ಹೌದಾದರೆ ಅದರಿಂದ ಬೇಕಾದಷ್ಟು ಸಾಧನೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಮಮ ಪ್ರಾಣ ಸಮಾಭಾರ್ಯ ದುಷ್ಟಾಸೀತ್ ಭುಜಗೇನಃ ತತ್ರ ಮೇ ಸಭಯೋ ಸಮಯೋ ಘೋರಂ ಆತ್ಮನೋರಗ ವೈಕೃತಃ. ಆಯಿತು, ಅವಳು ಎದ್ದು ಬಂದ ಮೇಲೆ ಆ ದೇವದೂತನ ಮಾತಿನಂತೆ ಅವಳಿಗೆ ಆ ಕಚ್ಚಿದ್ದ ವಿಷ ಪರಿಹಾರ ಆಯಿತು. ಪರಿಹಾರ ಆದಮೇಲೆ ಅವನಿಗೆ ಕೋಪ ಬಂತು. ನನ್ನ ಆಯುಷ್ಯದಲ್ಲಿ ಒಂದಿಷ್ಟು ಲೋಪ ಆಗಲಿಕ್ಕೆ ಕಾರಣ ಆ ಸರ್ಪದ ಕಾರಣದಿಂದಾಗಿ ನನ್ನ ಅತ್ಯಂತ ಉತ್ತಮವಾದ ಮನುಷ್ಯ ಜನ್ಮದ ಆಯುಷ್ಯವನ್ನು ಕಳ್ಕೊಳ್ಳುವಂತಾಯಿತು. ಕಳ್ಕೊಂಡದಕ್ಕೆ ಬೇಜಾರಿಲ್ಲ, ಆದರೆ ಕಳ್ಕೊಂಡದ್ದ ಕಾರಣ ಯಾರು? ಆ ವ್ಯಕ್ತಿಯನ್ನು ನಾನು ಉಳಿಸಬಾರ್ದು ಅಂತ ಆಮೇಲೆ ಸಿಕ್ಕಲ್ಲೆಲ್ಲ ಎಲ್ಲಿ ಸರ್ಪ ಕಂಡರೂ ಕೂಡ ಅದನ್ನು ಹೊಡೆದು ಸಾಯಿಸ್ತೇನೆ ಅಂತ ಒಂದು ವ್ರತವನ್ನು ತೊಟ್ಟ. ಇದೇನು ಅಂದರೆ, ಕೆಲವು ಸರ್ತಿ ತುಂಬ ದೊಡ್ಡವರು ಕೂಡ ತುಂಬ ಯಾವುದೋ ಒಂದು ವಿಷಯಕ್ಕೆ ಮೋಹಕ್ಕೊಳಗಾದಾಗ ಆ ತಪ್ಪು ಅನ್ನೋದು ತಪ್ಪು ಅಂತ ಗೊತ್ತಾಗದೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ತಪ್ಪು ಮಾಡ್ತಾರೆ. ಹೀಗೆ ಸ್ವಲ್ಪ ದಿವಸ ಇವನ ತಪ್ಪು ನಡೀತಾ ಹೋಯಿತು. ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ಅಂದರೆ ಕೆಲವು ಸರ್ಪಗಳು ಆ ಕಾಲದಲ್ಲಿ, ಅದು ಮುಂದೆಯೂ ಕಥೆಯಲ್ಲಿ ವಿನತೆಯ ಕದ್ರುವಿನ ಕಥೆಯಲ್ಲೂ ಬರುತ್ತೆ, ಪ್ರಾಣ ಕಳ್ಕೊಂಡ ಮಧ್ಯದಲ್ಲಿ ಒಂದು ಕೇರೆ ಹಾವು ಸಿಗುತ್ತೆ ಅವನಿಗೆ. ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ಸಂಸಾರ ನಡೆಸ್ತಾ ಇದ್ದರೂ ಕೂಡ ಸಿಕ್ಕಲ್ಲಿ ಇದೊಂದು ಅನರ್ಥವಾದ ಕೆಲಸ ಮಾಡುವಾಗ ಒಂದು ದಿವಸ ಒಂದು ಟುಂಡುಭ ಅನ್ನುವ ಹೆಸರಿನ ಕೇರೆ ಹಾವು ಸಿಗುತ್ತೆ. ಇವು ನಿನ್ನೇನು ಕೈಯಲ್ಲಿ ಬಡಿಗೆ ತಗೊಂಡು ಅದರ ತಲೆ ಮೇಲೆ ಹೊಡಿಬೇಕು ಅಂತಂದಾಗ ಅದು ವಾಪಸ್ ಮಾತಾಡುತ್ತೆ, ನನಗೇನು ಮಾಡಿದ್ದೇನೆ ಅಂತ ನೀನು ಕೊಲ್ತಾ ಇದ್ದಿ, ಹೇಳಿಕೊಳ್ಳು. ನಿನಗೇನಾದರೂ ಅನ್ಯಾಯ ಮಾಡಿದರೆ ನನ್ನ ತಲೆ ಹೊಡಿ, ನನಗೆ ಬೇಜಾರಿಲ್ಲ, ನಾನೇನು ತಪ್ಪು ಮಾಡಿದ್ದೇನೆ ಹೇಳು. ಇದ್ದಕ್ಕಿದ್ದ ಹಾಗೆ ಇವನಿಗೆ ಈ ಡುಂಡುಬ ಮಾತಾಡಿದ ನೋಡಿ ಬಹಳ ಆಶ್ಚರ್ಯ ಆಯಿತು. ಅನ್ಯೇತತೆ ಭುಜಗ ಬ್ರಹ್ಮನ್ ದಹಂತೀಹ ಮಾನವಾನ್ ಡುಂಡುಭಾನ್ ಅತಿ ಅಹಿಗಂಧೇನ ನತ್ವಂ ಹಿಂಸಿತು ಮರಹಸಿ. ಅವನಿಗೆ ಉತ್ತರ ಸಿಗಲಿಲ್ಲ, ಏನು ಹೇಳಬೇಕು ಗೊತ್ತಾಗಲಿಲ್ಲ, ಸುಮ್ಮನೆ ನಿಂತಿದ್ದ. ಆಗ ಹೇಳಿತು, ಹೌದು, ನಿನಗೆ ಯಾವುದೋ ಒಂದು ಸರ್ಪ ಕಚ್ಚಿ ತೊಂದರೆ ಮಾಡಿದೆ ಅನ್ನುವ ಕಾರಣಕ್ಕೆ ನೀನೀಗ ನನ್ನ ಮೇಲೆ ಕೋಪವನ್ನು ತೋರಿಸ್ತಾ ಇದ್ದಿ. ಯಾರೋ ಮಾಡಿದ ಕೋಪಕ್ಕೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವುದು ತರವಾ? ಯೋಚನೆ ಮಾಡಿ ಹೇಳು. ನೀನು ಒಬ್ಬ ಶಾಸ್ತ್ರವನ್ನು ತಿಳಿದವನಾಗಿ ಬೇಕಾದಷ್ಟು ಗುರುಗಳ ಹತ್ರ ಅಧ್ಯಯನ ಮಾಡಿದವನಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತ ಕೊಡುವುದು ಸರಿನಾ? ಅವನಿಗೆ ನಾವು ವಿಷ ಸರ್ಪವೂ ಅಲ್ಲ, ಅಕಸ್ಮಾತ್ ವಿಷ ಇದ್ದ ಸರ್ಪವನ್ನು ಕೊಲ್ತೇನೆ ಅಂತ ಹೇಳಿದರೂ ಕೂಡ ಈಗ ನಾನೊಂದು ಕೇರೆ ಹಾವು,
ನಾನು ಯಾರಿಗೂ ಯಾವತ್ತೂ ಕಾಟ ಕೊಡುವವನೇ ಅಲ್ಲ. ಅಂಥದ್ರಲ್ಲೂ ನನಗೆ ಶಿಕ್ಷೆ ಕೊಡ್ತಾ ಇದ್ದೀ ಅಂದರೆ ಇದು ನೀನು ಮಾಡ್ತಾ ಇರುವ ದೊಡ್ಡ ತಪ್ಪು. ಒಂದನೇದ್ದು ಹಾವು ಮಾತಾಡಿದ್ದೇ ಆಶ್ಚರ್ಯ, ಎರಡನೇದು ತಾನು ಮಾಡುವ ತಪ್ಪನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಿದಾಗ ಕೈಯಲ್ಲಿದ್ದ ಕೋಲನ್ನು ಕೆಳಕ್ಕಿಳಿಸಿ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಿ ಅಂದರೆ ಇದೇನು ಕಾರಣ, ಯಾಕೆ ಹೀಗಾಯಿತು ಹೇಳು. ಆಗ ಡುಂಡುಭ ಒಂದು ಕತೆ ಹೇಳುತ್ತೆ. ನಾನು ಒಬ್ಬ ಹಿಂದೆ ಗುರುಕುಲದಲ್ಲಿ ಗುರುಗಳ ಹತ್ರ ಅಭ್ಯಾಸ ಮಾಡ್ತಾ ಇದ್ದ ಒಬ್ಬ ಗುರುಕುಲದ ಶಿಷ್ಯ ಅಂದರೆ ಮುನಿಕುಮಾರ. ನಾನು ಪ್ರತಿ ದಿವಸ ಗುರುಗಳು ಏನಾದರೂ ಹೇಳಿದರೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬರ್ತಿದ್ದೆ. ನನಗೊಬ್ಬ ಆಪ್ತ ಮಿತ್ರ ಇದ್ದ, ಗೆಳೆಯ ಇದ್ದ. ಅವನೇನು ಅಂದರೆ ಗುರುಗಳು ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಶ್ರದ್ಧೆಯಿಂದ ಮಾಡುವವ. ಒಂದು ದಿವಸ ಗುರುಗಳು ಅವನಿಗೆ ಹೇಳಿದರು ಅಗ್ನಿ ಸಂರಕ್ಷಣೆ ಮಾಡು ಅಂತ. ಅಗ್ನಿ ಸಂರಕ್ಷಣೆ ಮಾಡ್ತಾ ಇರಬೇಕಾದ್ರೆ ನಾನು ಹಿಂದಿನಿಂದ ಒಂದು ದರ್ಭೆಯ ಹುಲ್ಲಿನ ಭಾಗವನ್ನು ತೆಗೆದುಕೊಂಡು ಅದರಿಂದ ಹಾವಿನ ಆಕಾರವನ್ನು ಸೃಷ್ಟಿ ಮಾಡಿ ಅದನ್ನು ಅವನ ಮೈ ಮೇಲೆ ಎಸೆದೆ. ಅದು ಬಹಳ ಉದ್ದವಾದ ಮೈ ಮೇಲೆ ಬಿದ್ದ ಆ ದರ್ಭೆಯ ಹುಲ್ಲ ಹಾವು ಅಂತ ತಿಳ್ಕೊಂಡು ಗಾಬರಿಯಿಂದ ಆ ಪಕ್ಕದಲ್ಲಿ ಮೂರ್ಛೆ ಬಿದ್ದಾಗ ಅವನಿಗೆ ಅಗ್ನಿ ಕಾರ್ಯದ ಮಧ್ಯದಲ್ಲಿ ಆ ತೊಡಕಾಗಿದ್ದಕ್ಕೆ ಅವನಿಗೆ ಕೋಪ ಬಂತು. ಗುರುಗಳು ಹೇಳಿದ ಕೆಲಸವನ್ನು ನನಗೆ ಮಾಡಿಸ್ಲಿಕ್ಕಾಗಲಿಲ್ಲ, ಮಧ್ಯದಲ್ಲಿ ಒಂದು ಮೈಲಿಗೆ ಆಯಿತು ಅಂತ ಅನ್ನುವ ಭಾವದಿಂದ, ಏಕಾಗ್ರತೆ ತಪ್ಪಿತು ಅನ್ನೋ ಕೋಪದಿಂದ ವಿನಾಕಾರಣ ನನ್ನ ಮೇಲೆ ನೀನು ಈ ಹಾವನ್ನು ಎಸೆದು ನನ್ನ ಕರ್ತವ್ಯಕ್ಕೆ ಭಂಗ ತಂದಿದ್ದಿ, ನೀನು ಕೂಡ ಹಾವಾಗಿ ಹೋಗು ಅಂತ ಶಪಿಸಿದ. ಆದರೆ ಏನು ಅಂದರೆ ಕಚ್ಚದ ಹಾವನ್ನು ನೀನು ನನ್ನ ಮೇಲೆ ಹಾಕಿದ್ದಕ್ಕೋಸ್ಕರ ಅವನು ತಪ್ಪಾಯಿತು ಅಂತ ಕೇಳ್ತಾನೆ. ನಂದು ತಪ್ಪಾಯಿತು, ಗೊತ್ತಿಲ್ಲದೆ ಅನ್ಯಾಯ ಮಾಡಿದೆ, ನಿನಗೆ ತೊಂದರೆ ಮಾಡಬೇಕು ಅಂತಿರಲಿಲ್ಲ, ತುಂಟತನದಿಂದ ಏನೋ ತಪ್ಪು ಮಾಡಿದೆ, ಅಕಸ್ಮಾತ್ತಾಗಿ ಆಗಿದ್ದು, ಕ್ಷಮಿಸು ಅಂತ. ನಿನ್ನ ಹಾವು ಅನ್ನುವ ಶರೀರ ಅನ್ನೋದು ಬರುವುದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಹಾಕಿದ ಆ ಸರ್ಪ ದರ್ಭೆದ್ದೇನಿದೆ ಅದು ಏನೂ ಅಪಾಯಕಾರಿ ಅಲ್ಲ. ಅದರಿಂದಾಗಿ ನೀನು ಅಪಾಯಕಾರಿ ಅಲ್ಲದ ಒಂದು ಕೇರೆ ಹಾವಾಗಿರ್ತಿ. ನನಗೆ ಪರಿಹಾರ ಹೇಳಬೇಕು ಅಂತ ಅವನು ಕೇಳಿದಾಗ, ನಿನಗೊಬ್ಬ ಸರ್ಪದ ಮೇಲೆ ಅತ್ಯಂತ ಕೋಪಿಷ್ಠನಾದ ಒಬ್ಬ ಒಳ್ಳೆಯ ತಪಸ್ವಿ ನಿನ್ನ ಹತ್ರ ಭೇಟಿಯಾಗಿ ಮಾತಾಡ್ಲಿಕ್ಕೆ ಬಂದಾಗ, ನಿನ್ನನ್ನು ಕೊಲ್ಲಿಕ್ಕೆ ಬಂದಾಗ ನಿನಗೂ ಹೆದರಿಕೆ ಆಗುತ್ತಲ್ವಾ, ಆವಾಗ ನಿನ್ನ ಹಳೆಯ ಸ್ಮರಣೆಯಿಂದಾಗಿ ಅವನು ಕೂಡ ನಿನ್ನ ಮೇಲೆ ಸಮಾಧಾನ ತೋರಿ ಮಾತಾಡಿದ್ದರ ಪರಸ್ಪರ ಪರಿಣಾಮದಿಂದ ಶಾಪ ವಿಮೋಚನೆಯಾಗಿ ಮತ್ತೆ ನೀನು ಮುನಿಕುಮಾರನಾಗ್ತಿ ಅಂತ ಪ್ರತಿಶಾಪವನ್ನು ಹೇಳುತ್ತಾನೆ. ಇಷ್ಟು ಹೇಳಿದ ಮೇಲೆ ಅವನಿಗೆ ಆ ರುರುವನ್ನು ನೋಡಿ ನಮಸ್ಕರಿಸಿ ಅಡ್ಡ ಬಿದ್ದದ್ದಕ್ಕೆ ತಕ್ಷಣ ಮುನಿಕುಮಾರನ ಶರೀರ, ದಿವ್ಯ ಶರೀರ ಬರುತ್ತೆ. ದಿವ್ಯ ಶರೀರ ಬಂದು ಮತ್ತೊಂದು ಮಾತು ಹೇಳುತ್ತೇನೆ, ನೆನಪಿಟ್ಟುಕೋ ಅಂತ ಅವನಿಗೆ ಉಪದೇಶ ಮಾಡುತ್ತಾನೆ. ಹಿಂಸೆ ಮಾಡುವುದು ಯಾವತ್ತೂ ಕೂಡ ಒಬ್ಬ ಶಾಸ್ತ್ರವನ್ನು ತಿಳಿದ ಜ್ಞಾನಿಯಾದ ವ್ಯಕ್ತಿಗೆ ಹೊಂದುವ ಮಾತಲ್ಲ. ಇನ್ನು ಮುಂದೆ ಯಾವತ್ತೂ ಕೂಡ ಹೀಗೆ ತಪ್ಪು ಕೆಲಸ ಮಾಡಬೇಡ ಅಂತ ಅವನಿಗೆ ಉಪದೇಶಿಸಿ, ಹೀಗೊಂದು ತಪ್ಪು ಮಾಡಿದ್ದಕ್ಕೋಸ್ಕರನೇ ದೊಡ್ಡ ಅನರ್ಥ ನಡೆಯಿತು ಹಿಂದೆ. ಕೊನೆಗೆ ಅದನ್ನು ನಿಲ್ಲಿಸಿದವನು ಒಬ್ಬ ಋಷಿಕುಮಾರನೇ. ನೀವು ಎಲ್ಲಿಯಾದರೂ ಅನ್ಯಾಯ ನಡೀತಾ ಇದ್ದರೆ ಅದನ್ನು ನಿಲ್ಲಿಸುವವರಾಗಬೇಕು ಹೊರತು ನೀವೇ ಅದಕ್ಕೆ ಪ್ರಚೋದನೆ ಕೊಡೋರಾಗಬಾರ್ದು ಅಂತ ಹೇಳಿ, ಏನದು ಕಥೆ ಅಂತ ಕೇಳಿದಾಗ, ಅದು ಜನಮೇಜಯನ ಯಜ್ಞದ ಸಂದರ್ಭದಲ್ಲಿ ಆಸ್ತಿಕ ಅನ್ನುವ ಒಬ್ಬ ಮುನಿಕುಮಾರನೇ ಬಂದು ಈ ಸರ್ಪಗಳ ಯಾಗವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಿಲ್ಲಿಸಿದ. ಅದರ ಡೀಟೇಲ್ ಹೇಳು ಅಂತ ಕೇಳಿದಾಗ, ಇದನ್ನು ನಿನಗೆ ಈ ಪ್ರಶ್ನೆ ಇನ್ನೂ ಸ್ವಲ್ಪ ದಿವಸ ಹೀಗೆ ಮನಸ್ಸಿನಲ್ಲಿ ಕೊರೀತಾ ಇದ್ದರೆ ಯಾರೋ ಒಬ್ಬರು ಬಂದು ನಿನಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನಾನು ಹೇಳಲ್ಲ, ನನಗೆ ಈಗ ಸಮಯ ಇಲ್ಲ ಅಂತ ಹೇಳಿ ಅವನು ಮರೆ ಆಗ್ತಾನೆ. ಅದನ್ನೇ ಮುಂದೆ ಪ್ರಮತಿ ರುರುವಿಗೆ ಹೇಳ್ತಾನೆ. ಆ ಪ್ರಮತಿ ರುರುವಿಗೆ ಹೇಳುವ ಕಥೆಯನ್ನು ಜನಮೇಜಯ ಸೌತಿಗೆ ಹೇಳಿದ್ದನ್ನು, ಜನಮೇಜಯನಿಗೆ ವೈಶಂಪಾಯನ ಹೇಳಿದ್ದನ್ನು ಇಲ್ಲಿ ಸೌತಿಗಳು ಶೌನಕರಿಗೆ ಹೇಳ್ತಾರೆ. ಅಂದರೆ ಕಥೆ ಮತ್ತೆ ಒಳಗೊಳಗೆ ಬಂತು ಅಂತ. ಸರಿ, ಆ ಕಥೆ ಏನು ಅದನ್ನು ನೀವು ನನಗೆ ಹೇಳಬೇಕು ಅಂತ ಅಪ್ಪನ ಹತ್ರ ಬಂದು ಕೇಳಿದಾಗ, ಸ್ವಲ್ಪ ದಿವಸ ಕಳೆದ ಮೇಲೆ ಏನೋ ಒಂದು ಪ್ರಸಂಗಕ್ಕೆ ಅವರ ಮಧ್ಯೆಯಲ್ಲೂ ಇದೇ ಥರದ ಮಾತು ಬರುತ್ತೆ, ಹಿಂದೆ ಹೀಗಾಯಿತು ಅಂತ. ಹೌದಾ, ಹಾಗಾದರೆ ನನಗೆ ಆ ಕಥೆ ಹೇಳಿ ಅಂತ ಕೇಳ್ತಾನೆ. ಹಾಗೆ ವೈಶಂಪಾಯನ ಮತ್ತು ಜನಮೇಜಯರ ನಡುವೆ ನಡೆದ ಸಂವಾದದ ಕಥೆಯನ್ನು ರುರು ಮತ್ತು ಪ್ರಮತಿಯ ನಡುವೆ ಆ ಸಂವಾದ ನಡೆಯಿತು. ಅದನ್ನು ಸೌತಿಗಳು ಶೌನಕರಿಗೆ ಇಲ್ಲಿ ಹೇಳಿದ್ದನ್ನು ನಾವು ಯೋಚನೆ ಮಾಡಬೇಕು. ಸರಿ, ಏನದು ಕಥೆ ಅಂತ ಹೇಳುವಾಗ ಆಸ್ತಿಕನ ಕಥೆಯನ್ನು ಹೇಳುತ್ತಾರೆ. ಜರತ್ಕಾರು ಅಂತ ಒಬ್ಬ ಹುಡುಗ ಇದ್ದ, ಋಷಿಕುಮಾರ. ಅವನು ಊರೂರು ಸುತ್ತುತ್ತಾ ಇದ್ದ. ಊರೂರು ಸುತ್ತುತ್ತಾ ಇರಬೇಕಾದ್ರೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ಜನ ನೀರು ಬೇಕು ಅಂತ ಬಾಯಾರಿಕೆ ಆಗಿ ಬಾವಿಯ ಹತ್ತಿರಕ್ಕೆ ಹೋಗುವಾಗ ಬಿಳಲಿಗೆ ನೇತು ಬಿದ್ದ ಒಂದಿಷ್ಟು ಜನ ಪಿತೃದೇವತೆಗಳು ಕಾಣಿಸ್ತಾರೆ. ಅವರನ್ನು ಹೋಗಿ ಕೇಳ್ತಾನೆ, ಯಾಕೆ ನೀವು ಹೀಗೆ ತಲೆ ಕೆಳಗಾಗಿ ಬಿದ್ದಿದ್ದೀರಿ ಅಂತ. ಆಗ ಅವರು ಹೇಳ್ತಾರೆ, ನಮ್ಮ ವಂಶದ ಒಬ್ಬ ಹುಡುಗ ಯಾವುದೇ ಕರ್ತವ್ಯವನ್ನು ನಿರ್ವಹಿಸದೆ ನಮಗೆ ಮುಂದಿನ ಗತಿಗೆ ಹೋಗಲಿಕ್ಕೆ ಬೇಕಾದ ಸತ್ಕರ್ಮವನ್ನು ಮಾಡಿಲ್ಲ, ಅದರಿಂದಾಗಿ ನಾವು ಈ ರೀತಿ ಕಷ್ಟಪಡ್ತಾ ಇದ್ದೇವೆ ಅಂತ.
ಅವರು ಯಾರು, ಇವನಿಗೇನು ಸಂಬಂಧ, ಅದರಿಂದಾಗಿ ಅವನು ಏನು ಆದೇಶ ಮಾಡ್ತಾರೆ, ಅದನ್ನು ಜರತ್ಕಾರು ಹೇಗೆ ನಡೆಸ್ತಾನೆ, ಅದರಿಂದ ಮುಂದೆ ಆಸ್ತಿಕ ಯಾಕೆ ಬರ್ತಾನೆ, ಅವನಿಂದಾಗಿ ಯಜ್ಞ ಹೇಗೆ ನಿಲ್ಲತ್ತೆ ಅನ್ನುವ ಕಥೆಯನ್ನು ಮತ್ತೆ ನಾವು ನಾಳೆಯ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.